ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಕರ್ನಾಟಕ ಅಕಾಡೆಮಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲೆಕ್ಚರರ್ ಮಾತಾಡ್ತಿರೋದು. ಸೊ ನಿನ್ನೆ ಹ್ಮ್ ಲಿಪಿಡ್ಸ್ ಅನ್ನುವಂಥ ಕಾನ್ಸೆಪ್ಟ್ ಮುಕ್ತಾಯ ಆಗಿತ್ತು. ಅದಾದ್ಮೇಲೆ ಹ್ಮ್ ಮುಂದುವರೆದ ಭಾಗವನ್ನ ಹೇಳ್ಬೇಕು ಅನ್ನೋದ್ರೊಳಗ ಸ್ಟ್ರಕ್ ಆಗತ್ತಿತ್ತು. ಅದಕ್ಕೆ ನಾ ಏನ್ ಮಾಡಿದ್ವಿ, ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡ್ತದೆ. ಸೊ ಹಿಂಗಾಗಿ ಆ ಕ್ಲಾಸ್ ಅನ್ನ ಬಿಟ್ಟು ಕಂಪ್ಲೀಟ್ ಆಗಿ ವಿಟಮಿನ್ಗಳು ಉಳಿದೈತಿ, ಲವಣಾಂಶಗಳು, ರಫೇಜಸ್ ಮತ್ತೆ ಅಡಲ್ಟ್ರೇಷನ್, ಫುಡ್ ಅಡಲ್ಟ್ರೇಷನ್ ಅಂದ್ರೆ ಆಹಾರದ ಕಲಬೆರಕೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಹೇಳ್ಬೇಕು. ಸೊ ಈ 4 ಕಾನ್ಸೆಪ್ಟ್ ಗಳನ್ನ ಹೇಳ್ಬೇಕಾದ್ರ ಮಿನಿಮಮ್ 2 ಕ್ಲಾಸ್ ಅರ ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಸಂಡೇ ದಿನ ಆ ಕ್ಲಾಸ್ ಅನ್ನ ಹಾಕೊಂಡು ಮುಗಿಸ್ಕೊಳ್ಳೋದು. ಇವತ್ತಿನ ಈ ಹೊಸದಾಗಿರುವಂತ ಕಾನ್ಸೆಪ್ಟ್ ಅನ್ನ ಇವಾಗ ಮತ್ತೆ ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ, ಮಾತಾಡ್ಬೋದು ನೀವು, ಏನು ಅಭ್ಯಂತರ ಇಲ್ಲ. ಸೊ ಇವತ್ತಿನಿಂದ ನಾವು ಸಸ್ಯಗಳಲ್ಲಿ ಯಾವ ರೀತಿ ಜೀವಕ್ರಿಯೆಗಳು, ಸೊ ಲೈಫ್ ಪ್ರೊಸೆಸಸ್ ಇನ್ ಪ್ಲಾಂಟ್ಸ್ ಅನ್ನುವಂತ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋಗುವ. ಸೊ ಇವತ್ತು ನಿಮ್ಮ ಪಾಲಿಗೆ ಬಂದಿದ್ದು ಅಥವಾ ನನ್ನ ಪಾಲಿಗೆ ಬಂದಿರುವಂತಹ ಪ್ರೋಸೆಸ್ ಯಾವ್ದಪ್ಪ ಅಂತ ಕೇಳಿದ್ರೆ, ಇಟ್ ಈಸ್ ಟ್ರಾನ್ಸ್ಪೋರ್ಟೇಶನ್ ಇನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನುವಂತ ಕಾನ್ಸೆಪ್ಟ್ ನನಗೆ ಬಂದಿದೆ. ಸರಿ, ಸಸ್ಯಗಳಲ್ಲಿ ಸಾಗಾಣಿಕೆ ಅಂದ್ರೆ ಏನ್ರಿ, ಯಾಕ್ರಿ, ಮತ್ತೆ ಏನನ್ನ ಸಾಗಾಣಿಕೆ ಮಾಡ್ತಾರೆ? ಸೊ ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ, ಈ ಕಡೆಯಿಂದ ಬರ್ತೀನಿ. ಮೊದಲನೇದಾಗಿ ಗಮನಿಸ, ಮೊದಲನೇದಾಗಿ ನೋಡ್ರಿ, ನಿಮ್ಗೆ ತಿಳಿಯುವಂಗ ಕರೆಕ್ಟ್ ಆಗಿ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಸೇರಿಸಿ ಈ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡುವಂತ ಕೆಪಾಸಿಟಿ ನಂದು. ಐ ಡೂ ಇಟ್, ಸೊ ಡೋಂಟ್ ವರಿ. ಗೊತ್ತಾಗತ್ರ? ಓಕೆ ಸರ್, ಮಾಡ್ರಿ. ಮೊದಲನೇದಾಗಿ ಸಾಗಾಣಿಕೆ, ಯಾಕೆ ಸಾಗಾಣಿಕೆ ಮಾಡ್ಬೇಕು, ವೈ, ಹೌದಂತೀರಾ? ಇಲ್ಲ ಇಲ್ಲ, ಆಗಿಲ್ರಿ, ಅದನ್ನ ಹೇಳೇ ಇಲ್ಲ ಸರ್. ಸಾಗಾಣಿಕೆ ಯಾಕೆ ಆಗ್ಬೇಕ್ರಿ? ನೋಡ್ರಿ, ಇಲ್ಲಿ ಸಸ್ಯ ಐತಿ, ಹೌದಾ? ಈ ಸಸ್ಯದ ಎಲೆ ಭಾಗಗಳು, ಇದನ್ನ ಏನಂತ ಕರಿತೀರಪ್ಪ ಅಂತ ಕೇಳಿದ್ರೆ, ನೀವು ಇಲ್ಲೆಲ್ಲ ಬೇರದ ಅಂತ ತಿಳ್ಕೊರಿ, ಹೌದಂತೀರಾ? ಸೊ ಇಲ್ಲಿ ಆಹಾರದ ಉತ್ಪಾದನೆ ಆಗತ್ತ, ಎಲೆಗಳಲ್ಲಿ ಆಹಾರದ ಉತ್ಪಾದನೆ ಆಗತ್ತ ಅಂತ ಅನ್ಕೊಳ್ಳೋಣ. ಆಹಾರದ ಉತ್ಪಾದನೆ ಆಗತ್ತೈತಿ. ಉತ್ಪಾದನೆ ಆಗಿರುವಂತ ಆಹಾರ ಎಲ್ಲಿಗೆ ಬೇಕು? ಬೇರಿಗೆ ಬೇಕೋ ಬ್ಯಾಡ್ರಿ ಸರ್? ಯಾಕ್ರಿ? ಬೆಳವಣಿಗೆ ಆಗ್ಬೇಕಾದ್ರೆ ಬೇರಿಗೆ ಬೇಕೋ ಬೇಡವೋ? ಬೇಕು ಸರ್. ಸೊ ಉತ್ಪಾದನೆ ಆಗಿರುವಂತ ಆಹಾರ ಬೇರಿಗೆ ಬೇಕು. ಅದಕ್ಕೆ ಆಹಾರವನ್ನ ನೋಡ್ರಿ, ಗ್ಲೂಕೋಸ್ ರೂಪದಲ್ಲೇ ಪರಿವರ್ತನೆ, ಉತ್ಪಾದನೆ ಆಗಿರುವಂತ ಆಹಾರವನ್ನ ಮೊದಲಿಗೆ ಸುಕ್ರೋಸ್ ರೂಪಕ್ಕೆ ಪರಿವರ್ತನೆ ಮಾಡ್ತಾರೆ. ನಾ ಏನೇನ್ ಪದಗಳನ್ನೆಲ್ಲ ಮಾತಾಡ್ತೀನಿ ಇಲ್ಲಿ, ಇದಕ್ಕೆ ಸಂಬಂಧಪಟ್ಟಿರುವಂತ ಏನಾದ್ರು ಹೊರಗೊಂಟೆ ತಿಳ್ಕೊರಿ. ಅವೆಲ್ಲವೂ NCERT ಒಳಗೆ ಮೆನ್ಷನ್ ಅದಾವ, ದಯಮಾಡಿ ತಪ್ಪು ತಿಳ್ಬೇಡ್ರಿ. ಮೊದಲಿಗೆ ಹೇಳತ್ತೀನಿ, ಗ್ಲುಕೋಸ್ ಇದ್ದಿದ್ದು ಫಸ್ಟ್ ಗೆ ಸುಕ್ರೋಸ್ ಆಗಿ ಪರಿವರ್ತನೆ ಮಾಡಿ, ಸುಕ್ರೋಸ್ ಅನ್ನ ಏನ್ ಮಾಡ್ತಾರಪ್ಪ ಅಂತ, ದೇಹದ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಅಥವಾ ಒಂದ್ ಅಂಗದಿಂದ ಇನ್ನೊಂದು ಅಂಗಕ್ಕೆ ಸಾಗಾಣಿಕೆ ಮಾಡ್ತಾರೆ. ಸರ್ ಗ್ಲುಕೋಸ್ ಯಾಕೆ ಸಾಗಾಣಿಕೆ, ಗ್ಲುಕೋಸ್ ಯಾಕೆ ಸಾಗಾಣಿಕೆ ಮಾಡಲ್ಲ, ಸುಕ್ರೋಸ್ ಆಗಿ ಯಾಕೆ ಪರಿವರ್ತನೆ ಮಾಡ್ತಾರೆ ಅಂತ ಕೇಳಿದ್ರ, ಗ್ಲುಕೋಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಎನಿ ಟೈಮ್. ಗ್ಲುಕೋಸ್ ಅನ್ನ ಯಾವ ಬೇಕಾದಾಗ ಯಾರು ಬೇಕಾದ್ರೂ ಯುಟಿಲೈಸ್ ಮಾಡ್ಬೋದು. ಅಂದ್ರೆ ನಾ ಏನ್ ಹೇಳತ್ತೀನಪ್ಪ ಅಂತ ಕೇಳಿದ್ರ, ಇಲ್ಲಿಂದ ಆಹಾರ ಹರಿದ್ ಬರತ್ತಿತ್ತು ಗ್ಲುಕೋಸ್ ರೂಪದೊಳಗ, ಬೇರಿಗೆ ನಾನು ಸಾಗಾಣಿಕೆ ಮಾಡ್ಬೇಕಿತ್ತು. ಬಟ್ ಮಧ್ಯದೊಳಗೆ ಅದನ್ನ ಯುಟಿಲೈಸ್ ಆಯ್ತಂದ್ರ, ಮಧ್ಯದೊಳಗೆ ಅದ್ರ ಯುಟಿಲೈಸ್ ಆಗ್ಬೋದಾ? ಸೊ ಯುಟಿಲೈಸೇಷನ್ ಅನ್ನ ತಪ್ಪಿಸೋದಕ್ಕ ಫಸ್ಟ್ ಗೆ ಸಸ್ಯಗಳು ಏನ್ ಮಾಡ್ತಾವ, ಗ್ಲುಕೋಸ್ ಅನ್ನ ಸುಕ್ರೋಸ್ ರೂಪಕ್ಕೆ ಪರಿವರ್ತನೆ ಮಾಡಿ ಸಾಗಾಣಿಕೆ ಮಾಡ್ತಾವ. ಕರೆಕ್ಟ್ ಸರ್. ಈಗ ಒಂದು ವೇಳೆ ಬರಗಾಲ ಬಿತ್ತು ಅಥವಾ ಬೇಸಿಗೆ ಕಾಲ ಐತೆ ತಿಳ್ಕೊರಿ, ಬೇಸಿಗೆ ಕಾಲದಲ್ಲಿ ಏನಾಗತ್ತದ, ಆಹಾರ ಎಲ್ಲ ಎಲ್ಲದಪ್ಪ ಅಂತ ಕೇಳಿದ್ರ ಬೇರುಗಳಲ್ಲಿ ಸಂಗ್ರಹಣೆ ಐತಿ. ಹೌದಾ? ಬೇರುಗಳಲ್ಲಿ ಸಂಗ್ರಹಣೆ ಐತಿ ಆಹಾರ. ವಿನಾಯಿಗರ ಸಾಗಾಣಿಕೆ ಮಾಡಿದ್ರು, ಬೇರುಗಳಲ್ಲಿ ಸುಕ್ರೋಸ್ ರೂಪದಲ್ಲಿ ಆಹಾರ, ಗ್ಲೂಕೋಸ್ ರೂಪದೊಳ ಆಹಾರ ಸಂಗ್ರಹಣೆ ಐತಿ. ಮತ್ತೆ ಸುಕ್ರೋಸ್ ರೂಪಕ್ಕೆ ಪರಿವರ್ತನೆ ಮಾಡಿ ಬೇಸಿಗೆ ಕಾಲದಲ್ಲಿ ಕಾಂಡಗಳಿಗೆಲ್ಲ ಆಹಾರದ ಸಪ್ಲೈ ಆಗುತ್ತೆ. ಸೊ ಎಲ್ಲಿಂದ ಆಹಾರ ಉತ್ಪಾದನೆ ಅಥವಾ ಎಲ್ಲಿಂದ ಆಹಾರ ಬರತೈತೋ ಅದನ್ನ ನೋಡ್ರಿ, ಮಳೆಗಾಲದೊಳಗ ಎಲೆಗಳಿಗೆ ಸೋರ್ಸ್ ಆಫ್ ಫುಡ್ ಅಂತ ಕರೀತಾರ, ಮೂಲ ಅಂತ ಕರೀತಾರ. ಎಲ್ಲಿಗೆ ಸಾಗಾಣಿಕೆ ಆಗತ್ತೈತೋ ಅದನ್ನ ಸಿಂಕ್ ಅಂತ ಕರೀತಾರ. ಬೇಸಿಗೆ ಕಾಲದೊಳಗ ಬೇರೆ ಏನಾಗಿರ್ತಪ್ಪ ಅಂತ ಕೇಳಿದ್ರೆ ಸೋರ್ಸ್ ಆಗಿರ್ತೈತಿ, ಇದು ಸಿಂಕ್ ಆಗಿರ್ತದೆ. ಸೊ ಹಿಂಗ ಸೋರ್ಸ್ ಇಂದ ಸಿಂಕ್ ಗೆ ಆಹಾರವನ್ನ ಸಾಗಾಣಿಕೆ ಮಾಡುವಂತ ಪ್ರಕ್ರಿಯೆಗೆ ಸಾಗಾಣಿಕೆ ಅಂತ ಕರೀತಾರೆ. ಸೊ ವಸ್ತುಗಳ ಸಾಗಾಣಿಕೆ ಅದು. ಸರ ಕೇವಲ ಆಹಾರದ ಸಾಗಾಣಿಕೆ ಮಾತ್ರ ಮಾಡಂಗಿಲ್ರಿ ಇವರು, ಇದ್ರ ಜೊತೆ ಸ್ವಲ್ಪ ಪ್ರಮಾಣದೊಳಗ ಲವಣಗಳ ಸಾಗಾಣಿಕೆನೂ ಮಾಡ್ತಾರ. ಈ ರೀತಿ ಇಲ್ಲಿವರೆಗೂ ಮಾತಾಡಿದ್ದು ಸರ್, ನಮ್ಗೆ ಇದು ಎದರ್ತಂತ ಗೊತ್ತೇ ಆಗಿಲ್ಲ ಅಂದ್ರೆ
ಸೊ ದಿಸ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಥ್ರೂ ಫ್ಲೋಯಮ್ ಯಾವ್ದ್ರ ಮೂಲಕ ನಡೀತದ್ರಿ ಇದು ಫ್ಲೋಯಮ್ ನ ಮೂಲಕ ನಡೀತೈತಿ. ವೈ ಟ್ರಾನ್ಸ್ಪೋರ್ಟೇಶನ್ ಅಂತ ಕೇಳತ್ತೀನಿ. ಯಾಕೆ ಬೇಕು ಟ್ರಾನ್ಸ್ಪೋರ್ಟೇಶನ್, ಸಾಗಾಣಿಕೆ ಯಾಕೆ ಬೇಕು? ಅದೇ ಈಗ ನೆಕ್ಸ್ಟ್ ಬರ್ತೀನಿ ಮುಂದುವರೆದ ಭಾಗ. ಇಲ್ಲಿ ನೋಡ್ರಿ, ಬೇರುಗಳು ಏನ್ ಮಾಡ್ತಾವ ಆಸ್ಮೋಸಿಸ್ ಕ್ರಿಯೆ ಮೂಲಕ ಅಂದ್ರ ಅಭಿಸರಣೆ ಕ್ರಿಯೆ ಮೂಲಕ ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ನೀರನ್ನ ಹೀರ್ಕೊಂತಾವ. ನೀರನ್ನ ಹೀರ್ಕೊಂಡಾದ್ಮೇಲೆ ಎಲ್ಲಿಗೆ ಸಾಗಾಣಿಕೆ ಮಾಡ್ತಾವ? ಜೈಲಂ ನಾಳಕ್ ಸಾಗಾಣಿಕೆ ಮಾಡ್ತಾವ. ಜೈಲಂ ನಾಳ ಸಸ್ಯದ ದೇಹದ ಎಲ್ಲಾ ಭಾಗಗಳಿಗೆ ನೀರಿನ ಸಾಗಾಣಿಕೆಯನ್ನ ಮಾಡ್ತಾವ. ಜೈಲಂ ನಾಳ ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತದ? ನೀರಿನ ಸಾಗಾಣಿಕೆ ಮಾಡ್ತದ. ಸೊ ನೀರು ಮತ್ತು ಆಹಾರದ ಘಟಕ ನೀರಷ್ಟೇ ಅಲ್ಲದೆ ನೀರು ಮತ್ತು ಲವಣಗಳ ಸಾಗಾಣಿಕೆ ಮಾಡ್ತೈತೆ ತಗೋ. ನೀರು ಮತ್ತು ಲವಣಗಳ ಸಾಗಾಣಿಕೆ ಮಾಡ್ತಾವ. ಇವೆರಡೂ ಸೇರ್ಕೊಂಡು ಜೈಲಂ ಮತ್ತು ಫ್ಲೋಯಂ ಎರಡೂ ಸೇರ್ಕೊಂಡು ಹಾರ್ಮೋನ್ಗಳ ಸಾಗಾಣಿಕೆ ಮಾಡ್ತಾವ. ಯಾರ ಸಾಗಾಣಿಕೆ ಮಾಡ್ತಾವ? ಹಾರ್ಮೋನ್ಗಳ ಸಾಗಾಣಿಕೆ ಮಾಡ್ತಾವ. ಸರ ಹಂಗಂದ್ರ ಯಾಕೆ ಸಾಗಾಣಿಕೆ ನಡಿಬೇಕು ಅಂತ ವಿಶೇಷತೆ ನಮಗ್ ಗೊತ್ತಾಯ್ತ್ರಿ. ಸಾಗಾಣಿಕೆ ಹೆಂಗ್ ನಡೀತದ್ರಿ? ಹೌದ ಟ್ರಾನ್ಸ್ಪೋರ್ಟೇಶನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಹೆಂಗ್ ನಡೀತದ್ರಿ? ಸೊ ಎರಡ್ ರೀತಿ ಪ್ರಕ್ರಿಯೆಗಳಿಂದ ನಡೀತದ. ಎರಡ್ ರೀತಿ ಹಂತಗಳಾಗಿ ವಿಂಗಡಣೆ ಮಾಡಿದಾರ ಸಸ್ಯಗಳಲ್ಲಿ ಸಾಗಾಣಿಕೆಯಲ್ಲಿ. ಮೊದಲನೇದು ಯಾವ್ದಪ್ಪ ಅಂತ ಕೇಳಿದ್ರ ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟ್ ಅಂತ. ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟ್. ಎರಡನೇದು ಯಾವ್ದಾಗಿರ್ತದೆ? ಆಬ್ವಿಯಸ್ಲಿ ಸರ್ ಲಾಂಗ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟ್. ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನ್ರಿ ಸರ್ ಅಂದ್ರೆ ನೋಡ್ರಿ ಸರ್, ಹೇಳಿ, ಇಲ್ಲೊಂದು ಜೀವಕೋಶ, ಇಲ್ಲೊಂದು ಜೀವಕೋಶ. ಈ ಜೀವಕೋಶದಿಂದ ಈ ಜೀವಕೋಶಕ್ಕೆ ಸಾಗಾಣಿಕೆ ಆಗ್ಬೇಕಾದ್ರೆ ಇದನ್ನು ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಅಥವಾ ಈ ಜೀವಕೋಶದ ಒಳಗಡೆನೆ ಎಲ್ಲರ ಸಾಗಾಣಿಕೆ ಆಗ್ಬೇಕಿತ್ತಂದ್ರ ಇದನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಶಾರ್ಟ್ ಡಿಸ್ಟನ್ಸ್ ಅಂತ. ಮತ್ತು ಜೀವಕೋಶದ ಅಕ್ಕಪಕ್ಕದೊಳಗಡೆ ವಸ್ತುಗಳ ಸಾಗಾಣಿಕೆ ಆಗ್ಬೇಕು, ಇದನ್ನ ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಕರೆಕ್ಟ್ ರೀ ಸರ್. ಅದೇ ಒಂದು ವೇಳೆ ಇಲ್ಲೊಂದ್ 4 ಏನದಾವಪ್ಪ ಅಂತ ಕೇಳಿದ್ರೆ ಜೀವಕೋಶಗಳದಾವ. ಸರ್ ಸಸ್ಯದ ಬಗ್ಗೆ ಮಾತಾಡತ್ತೀರಿ, ಪ್ರಾಣಿ ಜೀವಕೋಶ ತೆಗೆದಿರಿ ಅಂತ ಬೈಬೇಡ್ರಿ, ತಿಳ್ಕೊರಿ. ಈ ಜೀವಕೋಶದಿಂದ ಇನ್ನೊಂದ್ 2 ತೆಗಿತೀನಿ ಇಲ್ಲಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ ಈ ಜೀವಕೋಶದಿಂದ ಇಲ್ಲಿಗೆ ವಸ್ತುಗಳು, ಈ ಜೀವಕೋಶದಿಂದ ಇಲ್ಲಿಗೆ ವಸ್ತುಗಳು ಬಂದ್ ಹರಿಲಾತವಂದ್ರ ಇದನ್ನು ಒಂದು ಕಡಿಮೆ ದೂರದ ಚಲನೆ ಆಗಿರ್ತದೆ. ಇದೊಂದು ರೀತಿಯ ಕಡಿಮೆ ದೂರದ ಚಲನೆ ಆಗಿರ್ತದ, ಗೊತ್ತಿಲ್ಲ. ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ನೋಡ್ರಿ, ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತಂದ್ರ ಒಂದ್ ಮರ, ಸೊ ಒಂದ್ ಗಿಡಗಳು ಆಬ್ವಿಯಸ್ಲಿ 1 ಮೀಟರ್ ನಾನ್ ನೋಡ್ಬೇಕಾದ್ರ ಜಾಸ್ತಿ ಕಂಡಪಟ್ಟಿ ದೊಡ್ಡ ಮಿನಿಮಮ್ 9 ಮೀಟರ್ ಅಂತೂ ಇದ್ದೇ ಇರ್ತಾವ. ಮಿನಿಮಮ್ 9 ಮೀಟರ್ ಅಂತೂ ಇದ್ದೇ ಇರ್ತಾವ. ಕರೆಕ್ಟ್ ರೀ ಸರ್. ಮಾನವನ ದೇಹದಲ್ಲಿ ಸಾಗಾಣಿಕೆ ಮಾಡೋದಕ್ಕೆ ಹಾರ್ಟ್ ಇತ್ತು, ಅಥವಾ ಹಾರ್ಟ್ ಅನ್ನೋದಕ್ಕಿನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಇತ್ತು. ದೇಹದೊಳಗ ಚಲನೆಯನ್ನ ಅಥವಾ ವಸ್ತುಗಳ ಸಾಗಾಣಿಕೆ ಮಾಡೋದಕ್ಕ ಒಂದು ವ್ಯವಸ್ಥೆ ಇತ್ತು ದೇಹದೊಳಗ. ನಿಮ್ಗೆ ಗೊತ್ತೈತಿ, ಅದನ್ನೇ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಕರಿತೀರಿ. ಅಂತ ಯಾವ್ದಾದ್ರು ಪರಿಚಲನೆ ಸಸ್ಯಗಳಲ್ಲಿ ಕಂಡು ಬರ್ಬೋದಾ ಸರ್? ರಕ್ತ ಪರಿಚಲನಾ ವ್ಯವಸ್ಥೆ, ಹೃದಯ, ರಕ್ತನಾಳಗಳು ಏನಾದ್ರೂ ಕಂಡು ಬರ್ಬೋದಾ? ಕಂಡು ಬರಂಗಿಲ್ರಿ ಸರ್. ಸೊ ಇಂತ ಯಾವುದೇ ವಿಶೇಷವಾಗಿರುವಂತ ರಕ್ತನಾಳಗಳು ಕಂಡು ಬರಂಗಿಲ್ಲ. ಆದ್ರ ಬೇರಿನಿಂದ ಎಲೆವರೆಗೆ ಮಿನಿಮಮ್ 9 ಮೀಟರ್ ಎತ್ತರದಲ್ಲಿರುವಂತ ಸಸ್ಯಗಳು ಬೇರಿನಿಂದ ಎಲೆವರೆಗೆ ವಸ್ತುಗಳನ್ನ ಸಾಗಾಣಿಕೆ ಮಾಡುವಂತ ಪ್ರಕ್ರಿಯೆಯನ್ನ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಗೊತ್ತಾಗತೈತ್ರಿ ನಾ ಏನ್ ಹೇಳತ್ತೀನಿ ಅಂತ ಹೇಳಿ? ತಿಳಿಲಾತಿಲ್ರಿ ನಾ ಏನ್ ಹೇಳತ್ತೀನಿ ಅಂತ ಹೇಳಿ? ಅರ್ಥ ಆಗತೈತಿ ಅಂತ ಅನ್ಕೊಂತೀನಿ. ಹೂನಾ ಅದೇ ಮಾತಾಡ್ರಿ. ಎಸ್ ಸರ್, ಗೊತ್ತಾಗತ್ರಿ. ಹೌದಲ್ಲ, ಗೊತ್ತಾಗತ್ತೆ. ಶಾರ್ಟ್ ಡಿಸ್ಟೆನ್ಸ್ ಮತ್ತು ಲಾಂಗ್ ಡಿಸ್ಟೆನ್ಸ್ ಇವೆರಡು ಗೊತ್ತಾದವು ಅಂತ ತಿಳ್ಕೊತೀನಿ. ಯಾಕೆ ಸಾಗಾಣಿಕೆ ಮಾಡ್ಬೇಕು, ಹೆಂಗ್ ಸಾಗಾಣಿಕೆ ಮಾಡಾತೀರಿ ಅಂತ ಗೊತ್ತಾಯ್ತು. ಇನ್ನ ಏನನ್ನ ಸಾಗಾಣಿಕೆ ಮಾಡೋದು ಇದು ನೋಡಿ. ವಾಟ್ ಟು ಟ್ರಾನ್ಸ್ಪೋರ್ಟ್ ಸರ್, ಏನನ್ನ ಸಾಗಾಣಿಕೆ ಮಾಡೋದು? ಮೊದಲನೇದಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗಿರುವಂತದ್ದು ಏನನ್ನ ಸಾಗಾಣಿಕೆ ಮಾಡ್ಬೇಕಂದ್ರೆ ಮೊದಲನೇದಾಗಿ ಏನನ್ನ ಸಾಗಾಣಿಕೆ ಮಾಡ್ಬೇಕು? ಆಹಾರವನ್ನ ಸಾಗಾಣಿಕೆ ಮಾಡ್ಬೇಕು. ಫುಡ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಮಾಡ್ಬೇಕು. ಯಾವ ರೂಪದೊಳಗಿತ್ತು ಆಹಾರ? ಸುಕ್ರೋಸ್ ರೂಪದೊಳಗೆ ಕಂಡುಬರ್ತದೆ. ಯಾವ ರೂಪದೊಳಗ? ಸುಕ್ರೋಸ್ ರೂಪದೊಳಗ ಐತಿ ಅಂದ್ರ ದಿಸ್ ಫುಡ್ ಈಸ್ ಇನ್ ದ ಫಾರ್ಮ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್. ಸರ್ ಆರ್ಗ್ಯಾನಿಕ್ ರೂಪದೊಳಗೆ ಐತಿ, ಆರ್ಗ್ಯಾನಿಕ್ ಫಾರ್ಮ್ ಒಳಗೆ ಐತಿ. ಸರ್ ಹಿಂಗೆ ಕೇಳ್ತಾರ ಪ್ರಶ್ನೆಗಳು, NCERT ಒಳಗೆ ಇವೆಲ್ಲ ಮೆನ್ಷನ್ ಅದಾವ. ಎರಡನೇದು ನೋಡ್ರಿ, ಫುಡ್ ಸುಕ್ರೋಸ್ ಆರ್ಗ್ಯಾನಿಕ್ ರೂಪದೊಳಗೆ ಐತಿ, ಸಾವಯವ ರೂಪದಲ್ಲಿ ಕಂಡು ಬರುವಂತದ್ದು. ಸಾವಯವ ಅಂತಂದ್ರೆ ಯಾವ್ದು ಕಾರ್ಬನ್ ನಿಂದ ಮಾಡಲ್ಪಟ್ಟಿರ್ತದೋ ಅವು ಸಾವಯವಗಳು ಅಂತ ಕರೀತಾರ. ನಾವು ಕಾರ್ಬನ್ ನಿಂದ ಮಾಡಲ್ಪಟ್ಟಿರೋದಿಲ್ವೋ ಅವಕ್ಕ ನಿರವಯವ ಅಂತ ಕರೀತಾರ, ಇನ್ಆರ್ಗ್ಯಾನಿಕ್ ಅಂತ ಕರೀತಾರ. ಹೌದ್ರಿ ಸರ್, ಕರೆಕ್ಟ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಗೆಲ್ಲರಿಗೂ ಗೊತ್ತೈತಿ. ಸರ್ ನೀರು ಸಾಗಾಣಿಕೆ ಆಕೈತಿ ಇಲ್ರಿ? ನೀರ್ ಆಗೇ ಆತೈತ್ರಿ. ನೀರಿನ ಸಾಗಾಣಿಕೆ ಇದು ಯಾವ ರೂಪದೊಳಗೆ ಇರ್ತೈತಿ ಹೇಳ್ರಿ? ಇನ್ಆರ್ಗ್ಯಾನಿಕ್ ರೂಪದೊಳಗೆ ಇರ್ಬೋದಾ?
ಸರ್ ಇಲ್ಲೇ ತೋರ್ಸಾತೀನಿ, ಇಲ್ಲೆಲ್ಲರಿ ಕಾರ್ಬನ್ ಐತೇನ್ರಿ? ಇಲ್ರಿ ಸರ್, ಬರಬರ್ರಿ. ಹಂಗಂದ್ರೆ ನೆಕ್ಸ್ಟ್ ಮಿನಿರಲ್ಸ್ ಅಂತಂದ್ರ ಲವಣಗಳ ಸಾಗಾಣಿಕೆ ಆಗುತ್ತೆ. ಮಿನಿರಲ್ಸ್ ಅಂದ್ರ ಲವಣಗಳ ಸಾಗಾಣಿಕೆ ನಡೆದೈತಿ. ಲವಣಗಳ ಸಾಗಾಣಿಕೆ ಯಾರ್ಯಾರು ಮಾಡ್ತಾರ ಅಂತಂದೆ ನಾನು. ಈ ಕಡೆ ಜೈಲಮು ಮಾಡ್ತಾರ, ಫ್ಲೋಯಮು ಮಾಡ್ತಾರ. ಯಾರು ಮಾಡ್ತಾರ ಅಂತ ಒಟ್ಟು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಬಟ್ ಲವಣಗಳ ಸಾಗಾಣಿಕೆ ನಡಿಲಾತದ ಸರ್. ಲವಣಗಳು ಆರ್ಗ್ಯಾನಿಕ್ ರೂಪದೊಳಗೂ ಸಾಗಾಣಿಕೆ ಆತವ, ಆರ್ಗ್ಯಾನಿಕ್ ರೂಪದೊಳಗೂ ಸಾಗಾಣಿಕೆ ಆತವ, ಆಸ್ ವೆಲ್ ಆಸ್ ಇನ್ ಆರ್ಗ್ಯಾನಿಕ್ ರೂಪದೊಳಗೂ ಸಾಗಾಣಿಕೆ ಆತವ ಸರ್. ಸಾವಯವ ವಸ್ತುಗಳಾಗಿನೂ ಮತ್ತು ನಿರವಯವ ವಸ್ತುಗಳ ಎರಡೂ ರೂಪದಲ್ಲಿ ಸಾಗಾಣಿಕೆ ಆತವ. ಬೆಸ್ಟ್ ಎಕ್ಸಾಂಪಲ್ ನೈಟ್ರೋಜನ್ ಹೇಳ್ಬೋದಾ? ಲವಣ. ನೈಟ್ರೋಜನ್ ಒಂದು ರೀತಿ ಲವಣ ಸರ್. ಇದು ಅಮೋನಿಯಾ ಆಗಿ ಪರಿವರ್ತನೆ ಆಯ್ತಾ ತಿಳ್ಕೊರಿ. ವೆರಿ ಸಾರಿ, ಅಮೋನಿಯಾ. ಹಾ, ಅಮಿನೋ ಆಸಿಡ್ ಗಳಾಗಿ ಪರಿವರ್ತನೆ ಆಯ್ತಂದ್ರ. ಅಮಿನೋ ಆಸಿಡ್ ಇತ್ತಂದ್ರ ಆಬ್ವಿಯಸ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ನೈಟ್ರೋಜನ್ ಆಲ್ಸೋ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್. ಸೊ ಎಲ್ಲದರಿಂದ ಮಾಡಲ್ಪಟ್ಟು ಏನಾಗಿದ್ದು ಅಮಿನೋ ಆಮ್ಲಗಳು ಪರಿವರ್ತನೆ ಆಗಿದ್ದು ಮೊನ್ನೆ ತರಗತಿ ಹೇಳಿ. ಒಂದ್ ವೇಳೆ ಇನ್ಆರ್ಗ್ಯಾನಿಕ್ ರೂಪದೊಳಗೆ ನಾವೇನಾದ್ರೂ ನೈಟ್ರೋಜನ್ ಅನ್ನ ಸಾಗಾಣಿಕೆ ಮಾಡ್ಬೇಕಂದ್ರ ನೈಟ್ರೇಟ್ ಗಳ ರೂಪದೊಳಗೆ ಸಾಗಾಣಿಕೆ ಮಾಡ್ತಿರಲ್ರಿ, ಹೌದಲ್ರಿ? ನೈಟ್ರೇಟ್ ರೂಪದೊಳಗೆ ಸಾಗಾಣಿಕೆ ಮಾಡ್ತೀರಿ. ಸೊ ಈ ರೂಪದೊಳಗು ಏನ್ ಸಾಗಾಣಿಕೆ ಆಗತ್ತವಪ್ಪ ಅಂತ ಕೇಳಿದ್ರ ಆಹಾರದ ಅಣುಗಳು ಸಾಗಾಣಿಕೆ ಆಗ್ತಾವ, ಸಾರಿ ಲವಣಗಳು ಸಾಗಾಣಿಕೆ ಆಗ್ತಾವ ಅಂತ ಹೇಳ್ತಾವ. ಹೌದಂತೀರಾ? ಇನ್ ಕೊನೆಯದಾಗಿರುವಂತದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ಸಸ್ಯಗಳಲ್ಲಿ ಸಾಗಾಣಿಕೆ ಆಗುವಂತ ಮುಖ್ಯವಾದ ಭಾಗ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ನನ್ ಅದರ್ ದೆನ್ ಅವರ್ ಹಾರ್ಮೋನ್ಸ್. ಯಾವ್ದ್ರದು ಹಾರ್ಮೋನ್ಸ್ ಆಗಿರ್ತೈತಿ. ಇದನ್ನ ಯಾವ ರೂಪದೊಳಗೆ ಪರಿವರ್ತನೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇವು ಆರ್ಗ್ಯಾನಿಕ್, ಹೌದಾ, ಸಾವಯವ ವಸ್ತುಗಳಾಗಿ ಆರ್ಗ್ಯಾನಿಕ್ ಫಾರ್ಮ್ ಒಳಗೆ ಸಾಗಾಣಿಕೆ ಆಗ್ತವೆ. ಯಾವ ಫಾರ್ಮ್ ಒಳಗ್ರಿ? ಆರ್ಗ್ಯಾನಿಕ್ ಫಾರ್ಮ್ ಒಳಗೆ ಇವೇನಾಕವ ಸಾಗಾಣಿಕೆ ಹಾಕವ ಗೊತ್ತಿರಿ. ತಿಳಿತೀರಿ? ಎಷ್ಟು ತಿಳಿತದ ಸರ? ಯಾಕೆ ಸಾಗಾಣಿಕೆ ಮಾಡ್ಬೇಕು, ಹೆಂಗ್ ಸಾಗಾಣಿಕೆ ಮಾಡ್ತೇವೆ, ಏನನ್ನ ಸಾಗಾಣಿಕೆ ಮಾಡತ್ತೀವಿ, ಇವೆಲ್ಲವೂ ನಮ್ಗೆ ಗೊತ್ತಾದ. ಕ್ಲಿಯರ್ ಸರ್? ಎಸ್ ಸರ್, ಕಂಪ್ಲೀಟ್ಲಿ. ಇಲ್ಲಿಂದ ಶುರು ಮಾಡ್ತೀನಿ. ಸಾಗಾಣಿಕೆ ಎಷ್ಟು ರೂಪದೊಳಗೆ ಮಾಡ್ತೇವೆ ಅಂತಂದಿದ್ದು ಟ್ರಾನ್ಸ್ಪೋರ್ಟೇಶನ್ ಈಸ್ ಇನ್ ದ ಫಾರ್ಮ್ ಆಫ್ 3 ಟೈಪ್ಸ್. ಟ್ರಾನ್ಸ್ಪೋರ್ಟೇಶನ್ ಎರಡು ರೂಪದೊಳಗೆ ಮಾಡತ್ತೀವಿ. ವೆರಿ ಸಾರಿ, 3 ಅಲ್ಲ 2 ಟೈಪ್ಸ್. ಮೊದಲನೇದು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್, ಎರಡನೇದು ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್. ಎರಡನೇದು ಯಾವ್ದ್ರಿ? ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್. ಕರೆಕ್ಟ್ ರೀ ಸರ್. ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗ್ಬೇಕಾದ್ರೆ 3 ರೀತಿಯ ಪ್ರಕ್ರಿಯೆಗಳು ನಡೀತಾವ. ಮೊದಲನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಡಿಫ್ಯೂಷನ್. ಇದ್ರ ಬಗ್ಗೆ ಎಲ್ಲ ಕನ್ನಡದೊಳಗೆ ಹೇಳ್ಬೇಕಾದ್ರೆ ಹೇಳ್ತೀನಿ. ಡಿಫ್ಯೂಷನ್ ಅಂತಂದ್ರೆ ಕನ್ನಡದೊಳಗೆ ಇದನ್ನ ಪ್ರಸರಣ ಅಂತ ಕರೀತಾರೆ. ಒಂದನೇ ಪ್ರಕ್ರಿಯೆ ಸರ್. ಪ್ರಸರಣದ ಮೂಲಕ ಕಡಿಮೆ ದೂರವನ್ನ ಕ್ರಮಿಸಬಹುದು ವಸ್ತುಗಳು, ಅಥವಾ ಕಡಿಮೆ ದೂರದ ಸಾಗಾಣಿಕೆಯಲ್ಲಿ ವಸ್ತುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡುವಂತ ಒಂದನೇ ಪ್ರಕ್ರಿಯೆ ಯಾವ್ದಪ್ಪ ಅಂತ ಕೇಳಿದ್ರೆ ಡಿಫ್ಯೂಷನ್ ಆಗಿರ್ತೈತಿ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಎರಡನೇದು ಯಾವ್ದ್ರಿ? ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂದ್ರ ವಿಶೇಷವಾಗಿರುವಂತ ಪ್ರಸರಣ ಅಂತ. ಮೂರನೇದು ಸರ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್. ಮೂರನೇದು ಯಾವ್ದ್ರಿ? ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್. ಸರ್ ಕನ್ನಡದೊಳಗೆ ಇದನ್ನ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ನಾಲ್ಕನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್. ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂತ ಕರೀತಾರ. ಇದು ಒಂದು ರೀತಿಯ ಇದು ಮುಂದುವರೆದ ಅಥವಾ ಇದನ್ನೊಂದು ರೀತಿಯ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಆಗಿದೆ. ಗೊತ್ತಾಗತ್ರಿ? ಹ್ಞೂ ಅಂತೀರಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಕಂಡು ಬರುವಂತ ಕೆಲವೊಂದಿಷ್ಟು ಪ್ರಕ್ರಿಯೆಗಳು. ಇನ್ನು ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಮಾಡುವಂತ ಹಂತಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ ಅವು ನಿಮ್ಮ ದೇಹದಲ್ಲಿ ಕಂಡು ಬರುವಂತ, ನಿಮ್ಮ ಅಂತಂದ್ರೆ ತಪ್ಪು ತಿಳಿಬೇಡ್ರಿ, ಇಲ್ಲಿ ಸದ್ಯಕ್ಕೆ ಸಸ್ಯಗಳ ಬಗ್ಗೆ ಮಾತಾಡತ್ತೀವಿ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಈ ಸಸ್ಯಗಳ ದೇಹದಲ್ಲಿ ಕಂಡು ಬರೋದಕ್ಕೆ ಎರಡೇ ದೂರದ ಒಳಗೆ ಸಾಗಾಣಿಕೆ ಮಾಡ್ಬೇಕಾದ್ರೆ 2 ನಾಳಗಳು ಕಂಡು ಬರ್ತಾವ. ಅದ್ರೊಳಗೆ ಮೊದಲನೇದು ಯಾವ್ದಪ್ಪ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೈಲಮ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಫ್ಲೋಯಮ್. ಒಂದೇದು ಯಾವ್ದ್ರಿ? ಜೈಲಮ್, ಎರಡನೇದು ಫ್ಲೋಯಮ್. ಜೈಲಮ್ ಮತ್ತು ಫ್ಲೋಯಮ್ ನಾಳಗಳ ಮೂಲಕ ಆಹಾರ ಅಥವಾ ನೀರಿನ ಅಣುಗಳು ಸಾಗಾಣಿಕೆ ಆಗುವಂತ ಕ್ರಿಯೆಗೆ ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಏನಂದ್ರೆ ನಾನು ಜೈಲಮ್ ಮತ್ತು ಫ್ಲೋಯಮ್ ನಾಳಗಳ ಮೂಲಕ ವಸ್ತುಗಳ ಸಾಗಾಣಿಕೆ ಆಗೋ ಕ್ರಿಯೆಗೆ ನೀರು, ಆಹಾರ, ಲವಣಗಳು, ಹಾರ್ಮೋನ್ಗಳು ಯಾವರ ಸಾಗಾಣಿಕೆ ಆಗಲಿ ಈ ಪ್ರಕ್ರಿಯೆಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಟ್ರಾನ್ಸ್ಲೊಕೇಶನ್. ಕನ್ನಡದೊಳಗೆ ಇದನ್ನ ವಸ್ತು ಸ್ಥಾನಾಂತರಣ ಅಂತ ಕರೀತಾರೆ. ಓಕೆ ಸರ್, ಏನಂತ ಕರೀತಾರೆ? ವಸ್ತು ಸ್ಥಾನಾಂತರಣ. ಹಂಗಂದ್ರೆ ಜೈಲಮ್ ಏನ್ ಕೆಲಸ ಮಾಡ್ತದ್ರಿ? ಇದು ನೀರು ಮತ್ತು ಲವಣಗಳ ಸಾಗಾಣಿಕೆ ಮಾಡ್ತದ. ಫ್ಲೋಯಮ್ ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ ಫುಡ್ ಆಸ್ ವೆಲ್ ಆಸ್
ಲವಣಗಳನ್ನ ಸಾಗಾಣಿಕೆ ಮಾಡ್ತಾರೆ. ಬಟ್ ಸದ್ಯಕ್ಕೆ ಹೆಚ್ಚಾಗಿ ಲವಣಗಳನ್ನ ಸಾಗಾಣಿಕೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಜೈಲಂ ನಾಳನೇ ಆಗಿರ್ತೈತಿ. ಗೊತ್ತಿಲ್ಲ ಯಾರಾಗಿರ್ತಾರೆ, ಜೈಲಂ ನಾಳನೇ ಆಗಿರ್ತೈತಿ. ಗೊತ್ತಾಗುತ್ತಾ ಇದು? ಹ್ಞೂ ಅಂತೀರಿ, ಹ್ಞೂ ಅಂತೀರಿ. ಜಸ್ಟ್ ಟ್ರಾನ್ಸ್ಪೋರ್ಟೇಶನ್ ಇವಾಗ ಚಾಲು ಮಾಡೀನಿ. ಹೆಂಗ್ ನಡ್ದೈತಿ ಅಂತ ನೋಡ್ರಿ. ಸದ್ಯಕ್ಕ ನಾ ಏನ್ ಹೇಳತ್ತೀನಪ್ಪ ಅಂತ ಕೇಳಿದ್ರ ಜೈಲಂ ಮತ್ತು ಫ್ಲೋಯಂ ನಾಳದ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ. ಯಾವ ರೀತಿ ಚಲನೆ ನಡಿಲಾತೈತಿ ಅಂತ ಹೇಳತ್ತೀನಿ. ಜಸ್ಟ್ ಇವತ್ತಿನ ಕ್ಲಾಸ್ ಒಳಗ ಇವೇ ಮುಕ್ತಾಯ ಆತಾವ. ನಾಳಿನ ಕ್ಲಾಸ್ ಒಳಗ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಏನ್ ನೋಡ್ತಿರ್ತೇವಲ್ಲ, ಅವಾಗ ನಮ್ಗೆ ಗೊತ್ತಾಕೈತಿ ಏನ್ ಮಾತಾಡ್ಬೇಕು ನಾವು, ಏನ್ ಮಾತಾಡ್ಬಾರ್ದು ಅಂತ. ಗೊತ್ತಾಗತ್ರೆ ಅಂದ್ರ ಈಗ ನೀವೇನಂದ್ರೆ ನನಗ ಜೈಲಂ ಮತ್ತು ಫ್ಲೋಯಂ, ಜೈಲಂ ನಾಳ ಏಕಮುಖ ಚಲನೆ ಆಬ್ವಿಯಸ್ಲಿ. ಸೊ ಜೈಲಂ ನಾಳದೊಳಗೆ ಏನಾಗತ್ತಪ್ಪ ಅಂತ ಕೇಳಿದ್ರ ಯಾವ ರೀತಿ ಚಲನೆ ನಡೀತಿದೆ ಅಂತ ಓಕೆ. ಬಟ್ ಕಾನ್ಸೆಪ್ಟ್ ಗಳನ್ನ ಬಿಲ್ಡ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಥಿಂಕ್ ಇಟ್ ಪ್ರಾಪರ್ಲಿ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಇಲ್ಲಿ ಗಮನಿಸ್ರಿ, ಟ್ರಾನ್ಸ್ಪೋರ್ಟೇಶನ್ ಇನ್ ಪ್ಲಾಂಟ್ಸ್ ಮೊದಲನೇದಾಗಿರುವಂತ 4 ಘಟಕಗಳು. ಮೊದಲನೇದಾಗಿ ಯಾವ ಹೇಳ್ದಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿರುವಂತ 4 ಘಟಕಗಳು. ಒಂದನೇದು ಡಿಫ್ಯೂಷನ್, ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಇತ್ತ ಫೆಸಿಲಿಟೇಟೆಡ್ ಡಿಫ್ಯೂಷನ್, ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್, ನಾಲ್ಕನೇದು ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂತೆ. 4 ಘಟಕಗಳು. ಸೈಟೋಪ್ಲಾಸ್ಮಿಕ್ ಅಂದ್ರೆ ಜೀವಕೋಶದ ಕೋಶ ದ್ರವ್ಯ, ಸ್ಟ್ರೀಮಿಂಗ್ ಅಂತಂದ್ರೆ ಅಲೆದಾಡೋದು ಅಲ್ಲೇ ಅಂತಂದು 4 ಘಟಕಗಳಾದ್ವಾ. ಸೊ 4 ಪ್ರಕ್ರಿಯೆಗಳ ಮೂಲಕ ಚಲನೆ ಆಕೈತಿ. ಈಗ ಸದ್ಯಕ್ಕೆ ನಿಮ್ ಮುಂದೆ ಕಾಣಿಸ್ತಿರುವಂತ ಚಿತ್ರ, ದಿಸ್ ಈಸ್ ಸೆಲ್ ಮೆಂಬ್ರೇನ್. ಏನ್ರಿ ಇದು? ಸೆಲ್ ಮೆಂಬ್ರೇನ್. ಬಟ್ ಈ ಈ ಕಾನ್ಸೆಪ್ಟ್ ಗಳನ್ನ ಹೇಳೋಕಿನ್ನ ಮುಂಚೆ ಒಂದೇ ಒಂದ್ ಸಣ್ಣದಾಗಿರುವಂತ ಕಾನ್ಸೆಪ್ಟ್ ಅನ್ನ ನಾನು ನಿಮ್ಗೆ ತಂದು ಕೊಡ್ತೀನಿ. ಏನಪ್ಪಾ ಅಂತ ಕೇಳಿದ್ರ ಇಲ್ಲಿ ಗಮನಿಸ್ರಿ. ಒಂದ್ ಎಲೆ ಐತಿ ಈ ಕಾಂಡಕ್ಕ. ಓಕೆ ಸರ್. ನೆಕ್ಸ್ಟ್ ಇಲ್ಲೊಂದು ಎಲಿ ಬೆಳವಣಿಗೆ ಅಲ್ಲ, ಇದನ್ನ ಓಲ್ಡ್ ಲೀಫ್ ಅಂತ ಕರೀತಾರೆ, ಅಥವಾ ಇದನ್ನ ಸೆನೆಸೆಂಟ್ ಲೀಫ್ ಅಂತ ಕರೀತಾರೆ. ಅಂದ್ರ ಇನ್ನೇನು ಈ ವರ್ಷದ ಬೇಸಿಗೆ ಕಾಲದೊಳಗೆ ಇದು ಉದುರಿ ಬೀಳುದೈತಿ. ಈ ವರ್ಷದ ಬೇಸಿಗೆ ಕಾಲದೊಳಗೆ ಅಗದಿ ಸರಳಾಗಿ ಹೇಳ್ಬೇಕಂತಂದ್ರ ಈ IT ಕಂಪನಿ ಒಳಗೆ ನೋಟಿಸ್ ಪೀರಿಯಡ್ ಒಳಗೆ ಇರ್ತದಲ್ಲ, ನೋಟಿಸ್ ಪೀರಿಯಡ್ ಒಳಗೆ ಇರುವಂತ ಒಂದು ಎಲೆ ಅಂತ ನಂಗೆ ನೋಟಿಸ್ ಪೀರಿಯಡ್ ಒಳಗೆ ಇರುವುದು. ಸೊ ಈ ಎಲೆ ಉದುರ್ಬೇಕಾದ್ರ ಇದ್ರೊಳಗಿರುವಂತ ಎಲ್ಲಾ ಲವಣಗಳನ್ನ ಅಥವಾ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಘಟಕಾಂಶಗಳನ್ನ ತಗೊಂಡೇ ಉದ್ರಂಗಿಲ್ಲ. ಸಸ್ಯದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರ, ಸಸ್ಯದ ವಿಶೇಷತೆ ಇವ್ರು ಹಂಗೆ ಉದುರುದು ಇವ್ರಿಗೆ ಅವಶ್ಯಕತೆ ಇಲ್ಲ. ಸಸ್ಯ ಬೇರೆನೆ ಯೋಚನೆ ಮಾಡ್ತಿರ್ತದೆ. ಸೊ ಇಲ್ಲಿರುವಂತ ವಸ್ತುಗಳೆಲ್ಲ ಏನಾಗಬೇಕಪ್ಪ ಅಂತ ಕೇಳಿದ್ರೆ ಈ ಕಡೆ ಸಾಗಾಣಿಕೆ ಆಗ್ಬೇಕು. ಎಲ್ಲಿಗೆ? ಯಂಗ್ ಲೀಫ್ಗೆ ಸಾಗಾಣಿಕೆ ಆಗ್ಬೇಕು. ಸಸ್ಯದ ದೇಹಕ್ಕೆ ಬೇಕಾಗಿರುವಂತ ಏನೇನಾರ ಲವಣಾಂಶಗಳ ಇರ್ಲಿ, ಆಹಾರದ ಘಟಕಗಳಿರ್ಲಿ, ಎಲೆಕ್ಟ್ರೋಲೈಟ್ಗಳ ಇರ್ಲಿ, ಹಾರ್ಮೋನ್ಗಳೇ ಇರ್ಲಿ, ಏನ್ ಬೇಕಾದಿರ್ಲಿ ಇದ್ರೊಳಗೆ ಇವೆಲ್ಲವೂ ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಯಂಗ್ ಲೀಫ್ಗೆ ಸಾಗಾಣಿಕೆ ಮಾಡಲ್ಪಡ್ತಾವ. ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಶಾರ್ಟ್ ಡಿಸ್ಟನ್ಸ್ ಟ್ರಾನ್ಸ್ಪೋರ್ಟೇಶನ್. ಗೊತ್ತಾಗತ್ರ? ಇದು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದಾರೆ. ವಾಟ್ ಹ್ಯಾಪನ್ಸ್ ವಿತ್ ಸೆನೆಸೆಂಟ್ ಲೀಫ್ ಅಂತ ಹೇಳಿ NCERT ಒಳಗಡೆ ಗೊತ್ತಿಲ್ಲ. ನೋಟಿಸ್ ಪೀರಿಯಡ್ ಅಂದ್ರೆ ಗೊತ್ತಾಯ್ತಲ್ಲ, 1 ತಿಂಗಳದಾಗ ನಿಂದು ಖಾಲಿ ಮಾಡೋದೈತಪ್ಪ ಜಾಗ ಅಂತ ಅಂತಿರ್ತಾರ. ಒಳ್ಳೆ ಮ್ಯಾನೇಜರ್ ಆಗಿದ್ರ ಅಂದ್ರ ಬಿಡ್ತಾರ. ಸುಮ್ನೆ ಮುಗದೇ ಹೋಗಿದ್ ಪಾಪ ಇವ್ನ ಹಂಗೆ ಬಿಟ್ಟು ಅಂತ. ಅಕಸ್ಮಾತ್ ನನ್ನಂತ ಖತರ್ನಾಕ್ ಮನುಷ್ಯ ಆಗಿದೆ ತಿಳ್ಕೊರಿ, ಹಗಲ ರಾತ್ರಿ ಕೂಡಿ ದುಡ್ಸಾಕಸ್ತಾರ. ಹಗಲ ರಾತ್ರಿ ಕೂಡಿ ದುಡ್ಸಾಕಸ್ತಾರ. ಗೊತ್ತಿರ್ಲಿ ಏನ್ ಹೇಳತ್ತೀನಿ ಅಂತ ತಿಳಿಲಾತಿಲ್ರಿ. ಅರ್ಥ ಆಗತೈತಿ ಅಂತ ಅನ್ಕೊಂಡು ನಾನು ಮುಂದಕ್ಕೆ ಬರ್ತೀನಿ. ಇಲ್ಲಿ ನೋಡ್ರಿ, ಈ ಚಿತ್ರದಲ್ಲಿ ಬರೀ ಹೆಸರು ಅಷ್ಟೇ ಕೊಟ್ಟು ನಾನು ಒಂದ್ ಸಣ್ಣದಾಗಿರುವಂತ ಈ ಚಿತ್ರ ಯಾಕೆ ಸುಮ್ಮನೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಟೈಮ್ ಎಷ್ಟಕ್ಕೆ. ಏನ್ ಮಾಡೋಣಪ್ಪ ಅಂತ ಕೇಳಿದ್ರೆ ಕೇಳ್ರಿ, ಇದೊಂದು ಕೋಶ ಪೊರೆ ಐತಿ. ಏನ್ರಿ ಇದು? ಕೋಶ ಪೊರೆ ಐತಿ. ಕೋಶ ಪೊರೆ ಯಾವ್ದ್ರಿಂದ ಮಾಡಲ್ಪಟ್ಟಿರ್ತೈತಿ ಅಂದ್ರ ಹೆಚ್ಚಾಗಿ ಇದು ಕೊಬ್ಬಿನ ಅಣುಗಳಿಂದ ಮಾಡಲ್ಪಟ್ಟಿರ್ತೈತಿ. ಯಾವ್ದ್ರಿಂದ ಮಾಡಲ್ಪಟ್ಟಿರ್ತೈತಿ? ಕೊಬ್ಬಿನ ಅಣುಗಳಿಂದ ಮಾಡಲ್ಪಟ್ಟಿರ್ತೈತಿ. ಓಕೆ ಸರ್. ಸೊ ಕೊಬ್ಬಿನ ಅಣುಗಳಿಂದ ಮಾಡಲ್ಪಟ್ಟಿರುವಂತ ಈ ಕೋಶ ಪೊರೆ ನೀವು ತಿಳ್ಕೊಂಡ್ರಿ ಅಂತಂದ್ರ ಇಲ್ಲಿ ಒಂದು ವೇಳೆ ಈ ಕಡೆಯಿಂದ ಈ ಕಡೆ ನಾನು ಸಾಗಾಣಿಕೆ ಮಾಡ್ಬೇಕಂತ ತಿಳ್ಕೊರಿ. ಇಲ್ಲಿ ಲಿಪಿಡ್ಸ್ ಗಳನ್ನ ಇಟ್ಟಿನಿ ಅಂದ್ರ, ಹೌದಾ, ಲಿಪಿಡ್ಸ್ ಗಳನ್ನ ಇಟ್ಟಿನಿ ಅಂದ್ರ ಇವೇನಾಗ್ತಾವ ಈ ಕಡೆಯಿಂದ ಈ ಕಡೆಗೆ ಸಾಗಾಣಿಕೆ ಆಗ್ತವೆ. ಹೆಂಗ ಆಕಾವ್ ಸರ್? ಡಿಫ್ಯೂಷನ್ ಕ್ರಿಯೆ ಮೂಲಕ. ಸರ್ ಮೊದಲನೇದಾಗಿ ಡಿಫ್ಯೂಷನ್ ಅಂದ್ರೆ ಏನ್ ಹೇಳಿ? ಮೊದಲನೇದು ಡಿಫ್ಯೂಷನ್ ಅಥವಾ ಪ್ರಸರಣ ಅಂದ್ರೆ ಏನ್ ಹೇಳಿ? ಪ್ರಸರಣ ಅಂದ್ರ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅಣುಗಳ ಚಲನೆ ಆಗೋ ಕ್ರಿಯೆಗೆ ಪ್ರಸರಣ, ವಿಸರಣೆ, ಡಿಫ್ಯೂಷನ್ ಅಂತ ಕರೀತಾರೆ. ಯಾವ ಸಾಂದ್ರತೆಯಿಂದ? ಹೆಚ್ಚಿನ ಸಾಂದ್ರತೆಯಿಂದ. ಯಾವ ಸಾಂದ್ರತೆ ಕಡೆಗೆ? ಕಡಿಮೆ ಸಾಂದ್ರತೆ ಕಡೆಗೆ
ಅಣುಗಳ ಚಲನೆ ಆಗೋ ಕ್ರಿಯೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪ್ರಸರಣ ಅಂತ ಕರೀತಾರೆ. ಒಂದ್ ವೇಳೆ ಈ ಕೋಶ ಪೊರೆಯ ಮೂಲಕ ನಾನು ವಸ್ತುಗಳ ಅಥವಾ ಪ್ರಸರಣ ಯಾವುದೇ ವಸ್ತುವಿನ ಪ್ರಸರಣ ಕ್ರಿಯೆ ಮಾಡಿಸ್ಬೇಕಂದ್ರ ಎಲ್ಲಾ ವಸ್ತುಗಳ ಪ್ರಸರಣ ನಡೆಯಂಗಿಲ್ಲ. ಕೋಶ ಪೊರೆ ಐತಿ, ಇಲ್ಲಿ ಕೊಬ್ಬಿನ ಅಣುಗಳನ್ನ ಇಟ್ಟಿನ ತಿಳ್ಕೊರಿ. ಈ ಕೊಬ್ಬಿನ ಅಣುಗಳ ಹೆಚ್ಚಿನ ಸಾಂದ್ರತೆ ಈ ಕಡೆ ಇತ್ತಂದ್ರ ಈ ಕಡೆ ಸರಳವಾಗಿ ಹರ್ಕೊಂಡ್ ಬಂದ್ಬಿಡ್ತಾವ. ಹೆಂಗ್ ಹರ್ಕೊಂಡ್ ಬರ್ತಾವ್ರಿ? ಸರಳವಾಗಿ ಹರ್ಕೊಂಡ್ ಬಂದ್ಬಿಡ್ತಾವ. ಸೊ ಇಲ್ಲಿ ಕೊಬ್ಬಿನ ಸಾಗಾಣಿಕೆ ಸರಳವಾಗಿ ನಡೀತದ. ಕರೆಕ್ಟ್ ಸರ್, ಬರೋಬ್ಬರಿ ನಡೀತ್ರಿ, ಒಳ್ಳೇದಾಯ್ತು. ಈ ಕಡೆ ಬಂದು ನೋಡ್ರಿ, ಇಲ್ಲಿ ಹೆಚ್ಚಿನ ಸಾಂದ್ರತೆ ಐತಿ, ಈ ಕಡೆ ಐತ್ರಿ ಕಡಿಮೆ ಸಾಂದ್ರತೆ ಐತಿ ಕೊಬ್ಬಿಂದು. ಇಲ್ಲಿ 10 ಅದಾವ, ಇಲ್ಲಿ 2 ಅದಾವ. ಸೊ ಈ ಕಡೆಯಿಂದ ಈ ಕಡೆ ಹರಿದು ಬಂದು ತಿಳ್ಕೊ. ಅದೇ ಒಂದ್ ವೇಳೆ ಇಲ್ಲಿ ನಾನು ನೀರನ್ನ ಹಾಕದ್ನ ತಿಳ್ಕೊರಿ, ನೀರು ಕೊಬ್ಬಿನ ಜೊತೆ ಕರಗಬಹುದಾ? ನೀರು ಕೊಬ್ಬಿನ ಜೊತೆ ಕರಗಂಗಿಲ್ಲ ಸರ್. ಯಾಕೆ ಹೇಳತ್ತೀನಿ ಅಂತಂದ್ರ ಇಲ್ಲಿ ನೋಡ್ರಿ, ಈ ಟೇಲ್ ಏನದಾವಲ್ಲ ಇವು ಹೈಡ್ರೋಫೋಬಿಕ್ ಟೇಲ್ ಗಳಾಗಿರ್ತಾವ. ಇಲ್ಲಿ ನೋಡ್ರಿ, ಮೇಲಿರೋದು ಹೈಡ್ರೋಫಿಲಿಕ್, ಕೆಳಗಿರುವಂತ ಬಾಲಗಳೇನದಾವಲ್ಲ ಈ ಅಣುಗಳದು. ಇಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಇಲ್ಲಿ ಗಮನಿಸ್ರಿ, ಈ ಅಣುಗಳದು ಬಾಲ ಏನೈತಲ್ಲ, ದಿಸ್ ಇಸ್ ಹೈಡ್ರೋಫೋಬಿಕ್ ಟೇಲ್ ಆಗಿರ್ತದೆ. ಸೊ ನೀರನ್ನ ಮುಟ್ಟಿಸ್ಕೊಳಂಗಿಲ್ಲ, ಆದ್ರ ಇವು ಸಾಗಾಣಿಕೆ ಕವ್ ಯಾವ್ದ್ರ ಮೂಲಕಪ್ಪ ಅಂತ ಕೇಳಿದ್ರ ವಿಶೇಷವಾಗಿರುವಂತಹ ಪ್ರಕ್ರಿಯೆ ಆಸ್ಮೋಸಿಸ್ ಮೂಲಕ. ಆಸ್ಮೋಸಿಸ್ ಅನ್ನೋದೊಂದು ಹೇಳ್ತೀನಿ. ಸದ್ಯಕ್ಕ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಡಿಫ್ಯೂಷನ್ ಅಥವಾ ಪ್ರಸರಣದ ಮೂಲಕ ನೀರಿನ ಅಣುಗಳು ಸಾಗಾಣಿಕೆ ಆಗತ್ತಾವ ಅಂತ ತಿಳ್ಕೊಳ್ಳಿ. ಯಾರ್ಯಾರು ಸಾಗಾಣಿಕೆ ಆಗತ್ತಾವ್ರಿ? ನೀರಿನ ಅಣುಗಳು ಮತ್ತು ಕೊಬ್ಬಿನ ಅಣುಗಳು ಸಾಗಾಣಿಕೆ ಅದು. ನಾ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಈಗ ನೀರು ಮತ್ತು ಕೊಬ್ಬು ಆಯ್ತು, ನನಗೆ ಪ್ರೋಟೀನ್ ಗಳನ್ನ ಸಾಗಾಣಿಕೆ ಮಾಡ್ಬೇಕಾಗಿತ್ತು. ಏನನ್ನ? ಪ್ರೋಟೀನ್ ಗಳನ್ನ. ಬಟ್ ಪ್ರೋಟೀನ್ ಗಳನ್ನ ಇಲ್ಲಿಂದ ಸಾಗಾಣಿಕೆ ಮಾಡೋದಕ್ಕೆ ಬರಂಗಿಲ್ಲ. ಯಾಕಂದ್ರೆ ಸಾಗಾಣಿಕೆ ಆಗಂಗಿಲ್ಲ. ಪ್ರೋಟೀನ್ ಗಳನ್ನ ಇವ್ರು ಡಿಸಾಲ್ವ್ ಮಾಡ್ಕೊಂಡು ಈ ಕಡೆ ತಂದು ಬಿಡಂಗಿಲ್ಲ. ಈ ಪೊರೆಯ ಮೂಲಕ ಪ್ರೋಟೀನ್ ಗಳು ಹರಿಯೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಸೊ ಇಂತಹ ಸಮಯದೊಳಗೆ ನಾವ್ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಇಂತಹ ಸಮಯದೊಳಗಡೆ ಪ್ರೋಟೀನ್ ಒಳಗೆ ಈ ಕೋಶ ಪೊರೆ ಒಳಗಡೆ ಏನಾಗಿರ್ತಪ್ಪ ಅಂತ ಕೇಳಿದ್ರೆ ಒಂದು ವಿಶೇಷವಾಗಿರುವಂತ ಲೇಯರ್ ಕಂಡು ಬರ್ತದ, ಅಥವಾ ಪ್ರೋಟೀನ್ ಚೇಂಬರ್ ಗಳು ಕಂಡು ಬರ್ತಾವ. ಇಲ್ಲ ಐತ್ ನೋಡ್ರಿ ಪ್ರೋಟೀನ್ ಚೇಂಬರ್, ಏನೈತ್ರಿ? ಪ್ರೋಟೀನ್ ಚೇಂಬರ್ ಕಂಡು ಬರ್ತದ. ಇದರ ಮೂಲಕ ಹಾಯ್ದು ಏನಾಗ್ತದಪ್ಪ ಅಂತ ಕೇಳಿದ್ರೆ ಪ್ರೋಟೀನ್ ಗಳು ಈ ಕಡೆ ಬರ್ತಾವ. ನೀರಿಗೆ ಕೊಬ್ಬಿಗೆ ಯಾವುದೇ ರೀತಿಯ ನಾವು ವಿಶೇಷವಾಗಿರುವಂತಹ ಸ್ಥಿತಿಗತಿಗಳನ್ನ, ವಿಶೇಷವಾಗಿರುವಂತಹ ಪ್ರಕ್ರಿಯೆಗಳನ್ನ, ವಿಶೇಷವಾಗಿರುವಂತಹ ಹಾದಿಯನ್ನ ಕೊಟ್ಟಿರ್ಲಿಲ್ಲ. ಅವು ಪೊರೆ ಮೂಲಕ ಹಿಂಗೆ ಹೊರ ಬಂದ್ಬಿಡ್ತಿದ್ವು. ಆದ್ರ ಪ್ರೋಟೀನ್ ಗಳಿಗೆ ಅಂತೇಳಿ ನಾವೇನ್ ಮಾಡೇವಪ್ಪ ಅಂತ ಕೇಳಿದ್ರೆ ಒಂದು ಚಾನಲ್ ಅನ್ನ ರಚನೆ ಮಾಡೇವಿ. ಪ್ರೋಟೀನ್ ಚಾನಲ್ಸ್ ಅಂತ ಕರೀತಾರೆ, ಅಥವಾ ಪ್ರೋಟೀನ್ ಕ್ಯಾರಿಯರ್ಸ್ ಅಂತ ಕರೀತಾರೆ. ಸೊ ಈ ಚಾನಲ್ ಮೂಲಕ ಬರಾತೈತಿ ಅಂದ್ರ ವಿ ಆರ್ ಪ್ರೊವೈಡಿಂಗ್ ಸಮ್ ಫೆಸಿಲಿಟಿ ಟು ಫಾರ್ ದ ಪ್ರೋಟೀನ್. ನಾವು ಕೆಲವೊಂದಿಷ್ಟು ಫೆಸಿಲಿಟಿಗಳನ್ನ ಕೊಡಾತೇವೆ ಪ್ರೋಟೀನ್ ಗಳಿಗೆ ಅಂತಂದಂಗ. ಸೊ ದಿಸ್ ಈಸ್ ಫೆಸಿಲಿಟೇಟಿವ್ ಡಿಫ್ಯೂಷನ್. ಕೇವಲ ಪ್ರೋಟೀನ್ ಗಳಿಗೆ ಅಂದ್ರ ಫೆಸಿಲಿಟೇಟಿವ್ ಡಿಫ್ಯೂಷನ್ ಕೇವಲ ಪ್ರೋಟೀನ್ ಗಳಲ್ಲಿ ಮಾತ್ರ ನಡೀತದ. ಯಾವುದೇ ಒಂದು ಅಣುವನ್ನ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಸಾಗಾಣಿಕೆ ಮಾಡ್ಬೇಕಾದ್ರ ಕೆಲವೊಂದಿಷ್ಟು ಫೆಸಿಲಿಟಿಗಳನ್ನ ಒದಗಿಸ್ಕೊಡತೇವಿ. ಆ ಫೆಸಿಲಿಟಿ ಮೂಲಕ ಆಗುವಂತ ಡಿಫ್ಯೂಷನ್ ಗೆ ಏನಂತ ಕರೀತಾರ? ಫೆಸಿಲಿಟೇಟಿವ್ ಡಿಫ್ಯೂಷನ್ ಅಂತ ಕರೀತಾರ. ಸರಿ, ಉಳಿತಲ್ರಿ 4ನೇದು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ನೋಡ್ರಿ, ಎರಡು ಹೇಳ್ದೆ ನಿಮ್ಗೆ ನಾವು. ಒಂದು ಡಿಫ್ಯೂಷನ್, ಎರಡನೇದು ಫೆಸಿಲಿಟೇಟಿವ್ ಡಿಫ್ಯೂಷನ್. ಡಿಫ್ಯೂಷನ್ ಅಂತಂದ್ರೆ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆನೆ. ಯಾವುದೇ ರೀತಿ ಉಪಯೋಗ ಏನಂತಾರ ಫೆಸಿಲಿಟಿಗಳನ್ನ ಕೊಡಾತಿಲ್ಲ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆನೆ ಮತ್ತೆ ಅಣುಗಳ ಚಲನೆ ಆಗತೈತಿ. ಅದು ಫೆಸಿಲಿಟಿಗಳ ಮೂಲಕ ಇನ್ ಓನ್ಲಿ ಪ್ರೋಟೀನ್ಸ್, ಕೇವಲ ಪ್ರೋಟೀನ್ ಗಳಲ್ಲಿ ನಡೆದೈತಿ. ಇದನ್ನ ಫೆಸಿಲಿಟೇಟಿವ್ ಡಿಫ್ಯೂಷನ್ ಅಂತ ಕರೀತಾರೆ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ನೀರಿನ ಅಣುಗಳ ಚಲನೆ ನಡೆದೈತಿ ಸಾಹೇಬ್ರ, ಅದಕ್ಕೆ ಆಸ್ಮೋಸಿಸ್ ಅಂತ ಕರೀತಾರೆ. ಮುಂದಿನ ಘಟಕದೊಳಗೆ ಹೇಳ್ತೀನಿ, ಮುಂದಿಲ್ಲ ಐತಿ. ಇನ್ನು ಉಳಿತು ಒಂದಲ್ಲ 4ನೇದು. 3ನೇದು ಒಂದು ಉಳಿತಲ್ಲ, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನ್ ಸರ್? ಹೌದಾ? ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಉಲ್ಟಾ, ಕ್ರಿಯಾತ್ಮಕ ಸಾಗಾಣಿಕೆ ಅಂದ್ರ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆಗೆ ಅಣುಗಳ ಚಲನೆ ಆಗೋ ಕ್ರಿಯೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರ, ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆಗೆ ಅಣುಗಳ ಚಲನೆಯಾಗುವ ಕ್ರಿಯೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರೀತಾರ. ಏನಂತ ಕರೀತಾರ್ರಿ? ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರೀತಾರ. ಸರ, ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆ ವಸ್ತುಗಳ ಚಲನೆ ಆಗ್ಬೇಕಾದ್ರೆ ಯಾವುದೇ ರೀತಿಯ ಶಕ್ತಿ ಅವಶ್ಯಕತೆ ಇಲ್ಲ. ಬಟ್ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆಗೆ ವಸ್ತುಗಳ ಸಾಗಾಣಿಕೆ ಆಗ್ಬೇಕಾದ್ರ ವಿ ನೀಡ್ ಎಟಿಪಿ. ಸೊ ಎಟಿಪಿ ಯನ್ನ ಬಳಕೆ ಮಾಡಿಕೊಂಡು ಒಂದು ಕಡೆಯಿಂದ ಅಂದ್ರೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆಗೆ ವಸ್ತುಗಳ ಚಲನೆ ಆಗೋ ಕ್ರಿಯೆಗೆ ಕ್ರಿಯಾತ್ಮಕ ಸಾಗಾಣಿಕೆ ಅಥವಾ ಟ್ರಾನ್ಸ್ಪೋರ್ಟೇಷನ್. ಅದು ಯಾವ ಟ್ರಾನ್ಸ್ಪೋರ್ಟೇಷನ್? ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರೆ. ತಿಳಿದಂಗ ಆಯ್ತ್ರಿ ಸರ್ ಅಂತ ಕೇಳಿದ್ರ ದಯಮಾಡಿ ಹೇಳ್ಬೇಕು, ತಿಳಿತೋ ಇಲ್ಲೋ ಅಂತ. ಹೌದಂತೀರಿ? ಕ್ಲಿಯರ್ ಸರ್. ಸರ್, ನಮ್ಗ್ ಗೊತ್ತಾಗಿಲ್ರಿ. ನಾ ಒಂದೇ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಮೋದಿ ಸಾಹೇಬ್ರದ, ಇಲ್ಲಿ ನಾವು ನೀವು
ನಾವು ನೀವು ಅದೇವಿ. ಇಲ್ಲಿ ಯಾರದಾರಪ್ಪ ಅಂತ ಕೇಳಿದ್ರೆ ಅಂಬಾನಿ ಸಾಹೇಬ್ರು. ಓಕೆನಾ? ನಾವೆಲ್ಲರೂ ಏನ್ ಮಾಡೇವಪ್ಪ ಅಂತ ಕೇಳಿದ್ರೆ ನಾವೆಲ್ಲರೂ ಶಿರಡಿಗೆ ಹೋಗ್ಯೇವಿ. ಎಲ್ಲಿಗೆ ಹೋಗ್ಯವ್ರಿ? ಶಿರಡಿಗೆ ಹೋಗ್ಯವ. ನಮಗ ನಿಮಗ ಅನಿವಾರ್ಯ ಪಾಳೆ ಹಚ್ಚೇವಿ. ಪಾಳೆ ಹಚ್ಚಿ ಶಿರಡಿ ಸಾಯಿಬಾಬಾನ್ ದರ್ಶನ ಮಾಡತ್ತೀವಿ ಸರ್. ಡಿಫ್ಯೂಷನ್ ಹೌದೋ ಇಲ್ಲ? ಯಾರ್ದು ಅವಶ್ಯಕತೆ ಇಲ್ಲ ನಮ್ಗೆ. ಸೊ ಪ್ರಸರಣ ಕ್ರಿಯೆಗೆ ಯಾರ್ದು ಅವಶ್ಯಕತೆ ಇಲ್ಲ. ನೇರವಾಗಿ ನೀರಿನ ಅಣುಗಳು ಮತ್ತು ಲಿಪಿಡ್ಗಳು ಏನಾಗತ್ತ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಸಾಗಾಣಿಕೆ ಆಗತ್ತೆ. ಯಾರ್ದು ರೊಕ್ಕ ರೂಪಾಯಿ ಏನೂ ಇಲ್ಲ. ಬರೀ ಪಾಳೆ ಹಚ್ಚೇವ್, ಜಳಕ ಮಾಡಿ ಪಾಳೆ ಹಚ್ಚೇವ್, ದೇವ್ರಿಗೆ ಕಾಲ್ಪಿ ತೊಳಿ ಬರ್ತೀವಿ. ಕರೆಕ್ಟ್? ಇದು ಒಂದೇದು. ಎರಡನೇದು ಸರ್, ನೆಕ್ಸ್ಟ್ ಯಾರು ಬಂದಾರಪ್ಪ ಅಂತ ಕೇಳಿದ್ರೆ ಅಂಬಾನಿ ಸಾಹೇಬ್ರು ಬಂದ್ರು. ನಾವು ಪಾಳೆ ಹಚ್ಚೇವ್ ಬಾಜು, ಈ ಕಡೆ ಅಂಬಾನಿ ಸಾಹೇಬ್ರು ಬಂದಾರ. ಅಂಬಾನಿ ಸಾಹೇಬ್ರ ಬಳಿ ಕಣ್ಣ ಪುಟ್ಟ ರೊಕ್ಕ ಅದಾವ. ಸೆಕ್ಯೂರಿಟಿ ಅವರು ಅಥವಾ ಅಲ್ಲಿರುವಂತ ಪೊಲೀಸ್ ಅವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ರೊಕ್ಕ ತಗೋತಾರ, ಅಂಬಾನಿ ಸಾಹೇಬ್ರಿಗೆ ಒಳಗ್ ಬಿಡ್ತಾರ. ಅಂಬಾನಿ ಸಾಹೇಬ್ರಿಗೆ ಡೈರೆಕ್ಟ್ ಎಂಟ್ರಿ. ಈ ರೊಕ್ಕ ತಗೊಂಡ್ ಏನ್ ಬಿಡುದೈತಲ್ಲ, ಇದನ್ನ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಹೌದಲ್ಲ? ದುಡ್ಡು ತಗೊಂಡಾರ, ATP ಬಳಕೆಯಾಗಿ. ಕರೆಕ್ಟೋ ಇಲ್ಲ? ತಿಳಿಲ್ಲ ಅಂತ ಸರ್. ನೆಕ್ಸ್ಟ್ ಬರ್ತೀನಿ, ಮೋದಿ ಸಾಹೇಬ್ರು ಬಂದಾರ. ಅಲ್ಲಿ ಅದೇ ಜಾಗಕ್ಕೆ ಅಂಬಾನಿ ಸಾಹೇಬ್ರು ಹೋಗಾರ, ಮೋದಿ ಸಾಹೇಬ್ರು ಬಂದಾರ. ಮೋದಿ ಸಾಹೇಬ್ರು ಅಲ್ಲಿ ಸೆಕ್ಯೂರಿಟಿ ನೋಡ್ರಿ, ಇದು ಯಾರಿಗೂ ಮತ್ತೆ ಹೊರ ಹೋಗ್ಬಾರ್ದ, ಅದೇ ಅಂತೀವಿ. ಮೋದಿ ಸಾಹೇಬ್ರು ಸೆಕ್ಯೂರಿಟಿ ಅವ್ರಿಗೆ ಅಥವಾ ಪೊಲೀಸ್ ಅವ್ರಿಗೆ ರೊಕ್ಕ ಕೊಡೋ ಅವಶ್ಯಕತೆ ಐತ್ಯಾ? ಇಲ್ರಿ. ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೂ ಅವರಿಗೆ ಫೆಸಿಲಿಟಿ ಮೂಲಕ ಒಯ್ದು ಶಿರಡಿ ಸಾಯಿಬಾಬಾನ್ ದರ್ಶನ ಮಾಡ್ಸ್ಕೊಂಡು ಹೋಗಿ ಬರ್ತಾರೆ. ದಿಸ್ ಈ ಫೆಸಿಲಿಟೇಟಿವ್ ಡಿಫ್ಯೂಷನ್. ತಿಳಿಯತ್ತ ಏನ್ ಹೇಳ್ತೀನಿ? ಸೊ ದುಡ್ಡು ಖರ್ಚಾಗತ್ತಿತ್ತು ಅಂದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಏನೂ ಇಲ್ಲ ಸರ್, ಹಂಗೆ ಅದ. ನಾವು ನೀವು ಎಲ್ಲರೂ ಡಿಫ್ಯೂಷನ್ ಹೌದಾ, ವಿಶೇಷವಾಗಿರುವಂತಹ ಸ್ಥಾನಮಾನವನ್ನ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಮಾಡತ್ತಿ. ಫೆಸಿಲಿಟೇಟಿವ್ ಡಿಫ್ಯೂಷನ್ ತಿಳಿತೋ ತಿಳಿದಂಗಾಯ್ತೋ ಇದು? ಹ್ಞೂ ಅಂತೀರಿ, ಹ್ಞೂ ಅಂತೀರಿ. ತಿಳಿತೋ ತಿಳಿದಂಗಾಯ್ತು? ಜಲ್ದಿ ಮಾತಾಡ್ರಿ, ನಾನ್ ಮತ್ತೆ ಇನ್ನೂ ಕಾನ್ಸೆಪ್ಟ್ ಭಾಳ ಅದಾವ ಹೇಳ್ಬೇಕು. ನಾವ್ ಇಟ್ಸ್ ಕ್ಲಿಯರ್. ಸೈನ್ಸ್ ನಾ ಹೇಳಿಲ್ಲ ಮೊನ್ನೆನೆ ನಿಮ್ಗೆ? ಮೊನ್ನೆನೆ ಹೇಳಿದ್ದೆ ನಿಮ್ಗೆ ಬಯೋಕೆಮಿಸ್ಟ್ರಿ. ಲೈಫ್ ಲಾಂಗ್ ನೆನಪಿರ್ತದ್ರಿ. ತಿಳಿತಾ ಇದು? ಎಸ್ ಸರ್, ನಾನ್ ಮುಂದಕ್ಕೆ ಬರ್ತೀನಿ. ಅದ್ರೊಳಗೆ ಮೊದಲನೇ ಹೆಡ್ಡಿಂಗ್ ಡಿಫ್ಯೂಷನ್. ಮೊದಲನೇದು ಯಾವ್ದು ಹೇಳತ್ತೀನಿ ನಾನು? ಡಿಫ್ಯೂಷನ್. ಡಿಫ್ಯೂಷನ್ ಹೇಳೋಕಿನ ಮುಂಚೆ ತಿಳ್ಕೊಬೇಕ್ರಿ. ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ ಶಕ್ತಿಯ ಬಳಕೆಯಾಗಿ ವಸ್ತುಗಳ ಸಾಗಾಣಿಕೆ ಆಗತ್ ನೋಡ್ರಿ, ಇದನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಒಂದ್ ವೇಳೆ ಶಕ್ತಿಯ ಬಳಕೆ ಆಗ್ಲಾರ್ದೆ ಟ್ರಾನ್ಸ್ಪೋರ್ಟೇಶನ್ ನಡೀತಿತ್ತಂದ್ರೆ ಅದನ್ನ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಸೊ ಇಲ್ಲಿ ಡಿಫ್ಯೂಷನ್ ಮತ್ತು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಒಂದೇದು ಮತ್ತೆ ಎರಡನೇದು ಇಲ್ಲಿ ಕೊಟ್ಟಾರ ನೋಡಿ. ಡಿಫ್ಯೂಷನ್ ಮತ್ತು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇವೆರಡನ್ನು ಸೇರಿಸಿ ಏನಂತ ಕರೀತಾರಪ್ಪ ಅಂತ ಕೇಳಿ ಥರ್ಡ್ ಅನ್ನು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಗೊತ್ತಾಗತ್ತಾ? ಒಂದ್ ವೇಳೆ ಶಕ್ತಿ ಸಾಗಾಣಿಕೆ ಆಗ್ತಿತ್ತಂದ್ರೆ, ಶಕ್ತಿಯನ್ನ ಬಳಕೆ ಮಾಡ್ಕೊಂಡು ವಸ್ತುಗಳ ಸಾಗಾಣಿಕೆ ಆಗ್ತಿತ್ತಂದ್ರೆ ಇದನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರೀತಾರೆ. ಗೊತ್ತಾಗತ್ರ? ಓಕೆ ಸರ್. ಸರ್ ಈಗ ಒಂದ್ ಸಣ್ಣದಾಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಮೊದಲನೇ ಮತ್ತೆ ಶುರು ಮಾಡೋಣ ನೋಡ್ರಿ. ಶಾರ್ಟ್ ಡಿಸ್ಟನ್ಸ್ ಒಳಗಡೆ ಏನಾಗತೈತಪ್ಪ ಅಂತ ಕೇಳಿದ್ರ, ಶಾರ್ಟ್ ಡಿಸ್ಟನ್ಸ್ ಒಳಗಡೆ ನೋಡ್ರಿ, ಸೆಲ್ ಇಂದ ಸೆಲ್ಗೆ, ಸೆಲ್ ಟು ಸೆಲ್ಗೆ ವಸ್ತುಗಳ ಸಾಗಾಣಿಕೆ ಆಗತೈತಿ. ಇನ್ನ ಹೇಳಿನಿ ವಿದಿನ್ ಸೆಲ್ ಅಂದ್ರೆ ಜೀವಕೋಶದ ಒಳಗಡೆನು ವಸ್ತುಗಳ ಚಲನೆ ಆಗತೈತಿ. ಕರೆಕ್ಟ್ ರೀ ಸರ? ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರ ಎಂಟ್ರಿ ಆರ್ ಎಕ್ಸಿಟ್ ಫ್ರಮ್ ದ ಸೆಲ್ ಅಂತ. ಎಂಟ್ರಿ ಆರ್ ಎಕ್ಸಿಟ್ ಫ್ರಮ್ ದ ಸೆಲ್. ಸೊ ಈ ಮೂರು ಶಾರ್ಟ್ ಡಿಸ್ಟೆನ್ಸಿಂಗ್ ಅಲ್ಲಿ ನಡೆಯುವಂತದ್ದು ಅಂತ. ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಶನ್ ಒಳಗೆ ನಡೆಯುವಂತ ಘಟಕಗಳು. ಸರ್ ಒಂದೇದು ಯಾವ್ದು ಹೇಳಿದ್ರಿ ಅಂತ ಕೇಳಿದ್ರ, ಒಂದೇದು ಅದುವೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿಫ್ಯೂಷನ್, ಅಥವಾ ಇದನ್ನ ಕನ್ನಡದಲ್ಲಿ ನಾವು ಪ್ರೀತಿಯಿಂದ ಪ್ರಸರಣ ಅಂತ ಕರಿತೀವಿ. ಏನಂತೀರಿ ಇದನ್ನ? ಪ್ರಸರಣ. ಸರ್ ಇನ್ನಾಗೀಗ ಹೇಳಿರಿ, ಹೊತ್ತಾಗಿ ಹೆಡ್ಡಿಂಗ್ ಹಾಕಿದ್ರಿ, ಈಗ ಏನದು ಇಂಪಾರ್ಟೆಂಟ್ ಸರ್. ಡಿಫ್ಯೂಷನ್ ಅನ್ನೋದು ಯಾವ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಯಿಂದ, ಯಾವ ಕಡೆಗೆ? ಕಡಿಮೆ ಸಾಂದ್ರತೆಯ ಕಡೆಗೆ ವಸ್ತುಗಳ ಚಲನೆ ಆಗೋ ಕ್ರಿಯೆಗೆ ಏನಂತ ಕರೀತಾರ? ಏನಂತಾರ? ಪ್ರಸರಣ ವಿಸರಣೆ ಅಂತ ಕರೀತಾರ. ಪ್ರಸರಣ ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರೀತಾರ. ಓಕೆ ಸರ್, ಇದೊಂದು ಅತ್ಯಂತ ಸ್ಲೋ ಪ್ರೋಸೆಸ್ ಆಗಿರ್ತೈತಿ. ಅತ್ಯಂತ ಕಡಿಮೆ ವೇಗದಲ್ಲಿ ನಡೆಯುವಂತ ಪ್ರೋಸೆಸ್ ಆಗಿರ್ತೈತಿ. ವೆರಿ ಸ್ಲೋ ಪ್ರೋಸೆಸ್. ಸರ್ ಈ ಡಿಫ್ಯೂಷನ್ ಪ್ರೋಸೆಸ್ ನಡಿಬೇಕಾದ್ರೆ ಇಲ್ಲಿ ವಸ್ತುಗಳ ಸಾಂದ್ರತೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಏನಾಗತ್ರಿ? ಸಾಂದ್ರತೆ. ಇದನ್ನ ನಾವ್ ಏನಂತ ಕರಿಬಹುದಪ್ಪ ಅಂತ ಕೇಳಿದ್ರೆ
ಗ್ರೇಡಿಯನ್ಸ್ ಅಂತ ಕರಿಬಹುದು. ಸೊ ಈ ಸಾಂದ್ರತೆ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆ ಮಾತ್ರ ಚಲನೆ ಆಕೈತಿ ಅದು. ಹೌದಲ್ರಿ? ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆ ಡಿಫ್ಯೂಷನ್ ನಡೀತೈತ್ಯಾ? ನಡೀಲಿಕ್ಕೆ ಸಾಧ್ಯ ಏನಿಲ್ಲ ಸರ್. ಡಿಫ್ಯೂಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಶಕ್ತಿ ಏನಾರ ಬಳಕೆ ಆಗತ್ತೈತೇನ್ರಿ? ಇಲ್ರಿ ಸರ್. ಅದಕ್ಕೆ ಇದನ್ನ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂತಾನು ಕರೀತಾರ. ಯಾವ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರ? ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂತಾನು ಕರೀತಾರ. ಸರ್ ಪ್ರಸರಣ ಕ್ರಿಯೆಯೊಳಗಡೆ ನೋಡ್ರಿ, ಇಟ್ಟತನ ಎಲ್ಲ ಹೇಳಿನಿ, ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳತ್ತಿಲ್ಲ, ಸ್ಪೀಡ್ ಆಗಿ ಹೇಳತ್ತೀನಿ ಸರ್. ಡಿಫ್ಯೂಷನ್ ಕ್ರಿಯೆ ಒಳಗಡೆ ಅನಿಲದ ಅಣುಗಳ ಸಾಗಾಣಿಕೆ ಆಗ್ಬೋದು, ಓಕೆ ಸರ್. ಅದ್ರ ಜೊತೆ ಲಿಕ್ವಿಡ್ ಅಂತಂದ್ರ ದ್ರವ್ಯದ ಅಣುಗಳ ಸಾಗಾಣಿಕೆ ಆಗ್ಬೋದು, ಆಮೇಲೆ ಆಮ್ಲಜನಕದ ಅಣುಗಳ ಸಾಗಾಣಿಕೆ. ಬಟ್ ಸಾಲಿಡ್ ಗಳು ಮಾತ್ರ ಸಾಗಾಣಿಕೆ ಆಗಂಗಿಲ್ಲ, ಘನ ವಸ್ತುಗಳು ಮಾತ್ರ ಸಾಗಾಣಿಕೆ ಆಗಂಗಿಲ್ಲ. ಈ ಡಿಫ್ಯೂಷನ್ ಕ್ರಿಯೆ ಮೂಲಕ ಗೊತ್ತಿರಲಿ. ಘನ ವಸ್ತುಗಳ ಚಲನೆ ಸತ್ರು ಆಗಂಗಿಲ್ಲ ಡಿಫ್ಯೂಷನ್ ಕ್ರಿಯೆ ಮೂಲಕ, ಪ್ರಸರಣದ ಮೂಲಕ ಗೊತ್ತಿರ್ಲಿ ಸರ್. ಸರಳವಾಗಿ ಹೇಳ್ಬೇಕಂತಂದ್ರ ಡಿಫ್ಯೂಷನ್ ಪ್ರಸರಣ, ಘನ ವಸ್ತುಗಳ ಪ್ರಸರಣ ನಡೆಯಂಗಿಲ್ಲ. ಘನ ವಸ್ತುಗಳ ಪ್ರಸರಣ ನಡೆಯಂಗಿಲ್ಲ, ಪ್ರಸರಣ ನಡೆಯೋದಿಲ್ಲ. ಅದೇ ಎರಡನೇ ಪಾಯಿಂಟ್ ಬರ್ತದೆ ಅಂದ್ರೆ ಸ್ವಲ್ಪ ನಿಮ್ ತಲೆ ಬಹುಮತದ ಘನ ವಸ್ತುಗಳಲ್ಲಿ ಪ್ರಸರಣ, ಘನ ವಸ್ತುಗಳಲ್ಲಿ ಪ್ರಸರಣ ನಡೀತದೆ. ಸರ್ ಏನ್ ಹೇಳಿದ್ರಿ? ಡಿಫ್ಯೂಷನ್ ಆಫ್ ಸಾಲಿಡ್ ನೆವರ್ ಟೇಕ್ಸ್ ಪ್ಲೇಸ್, ಡಿಫ್ಯೂಷನ್ ಇನ್ ಸಾಲಿಡ್ಸ್ ಟೇಕ್ಸ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಇಲ್ಲೊಂದ್ ರೀತಿ ಮಣ್ಣು ಐತಿ, ಇಲ್ಲೊಂದ್ ರೀತಿ ಮಣ್ಣು ಐತಿ, ಇಲ್ಲಿ ಮಣ್ಣು ಸ್ವಲ್ಪ ಐತಿ, ಇಲ್ಲಿ ಬಾಳ ಐತಿ, ಹೌದಾ? ಇಲ್ಲಿಂದ ಇಲ್ಲಿಗೆ ಮಣ್ಣು ಭಾರತ್ ಬರ್ಬೋದಾ? ಬರ್ಬೋದೇನ್ರಿ? ಬರಂಗಿಲ್ಲ ಸರ್. ಹೆಚ್ಚಿನ ಸಾಂದ್ರತೆ ಐತಿ, ಆದ್ರ ಕಡಿಮೆ ಸಾಂದ್ರತೆ ಕಡೆ ಬರ್ತೈತ? ಎರಡು ಸಾಲಿಡ್ ಯಾವ್ದಿಲ್ರಿ? ಬರಂಗಿಲ್ರಿ. ಆದ್ರ ಈ ಮಣ್ಣಿನೊಳಗೆ ನೀರಿನ ಸಾಂದ್ರತೆ ಕಡಿಮೆ ಐತಿ, ಈ ಕಡೆ ನೀರಿನ ಸಾಂದ್ರತೆ ಹೆಚ್ಚೈತ ತಿಳ್ಕೊರಿ. ಈ ಮಣ್ಣಿನೊಳಗೆ ಈ ಕಡೆಯಿಂದ ನೀರ್ ಹರಿದು ಈ ಕಡೆ ಬರ್ತೈತಿ. ಅದ್ರ ಅರ್ಥ ಡಿಫ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ ಸಾಲಿಡ್ಸ್. ನೋಡ್ರಿ, ಘನ ವಸ್ತುಗಳಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಡಿಫ್ಯೂಷನ್ ಕಾರ್ಯನಿರ್ವಹಣೆ ಮಾಡ್ತದೆ. ಏನ್ ಮಾಡ್ತದ್ರಿ? ಕಾರ್ಯನಿರ್ವಹಣೆ ಮಾಡ್ತದೆ ಸರ್. ಇನ್ನು ಒಂದು ಪದ ಬರೀತಾರೆ ಇಲ್ಲಿ, ಏನಪ್ಪಾ ಅಂತ ಕೇಳಿದ್ರೆ NCERT ಒಳಗ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಲಿವಿಂಗ್ ಥಿಂಗ್ಸ್. ಇಂಡಿಪೆಂಡೆಂಟ್ ಆಫ್ ಲಿವಿಂಗ್ ಸಿಸ್ಟಮ್ ಅಂತ ಕರೀತಾರೆ ಸರ್. ಈ ಪದ, ಈ ಒಂದು ವಾಕ್ಯದ ಅರ್ಥ ಹೇಳ್ತೀನಿ. ಇಂಡಿಪೆಂಡೆಂಟ್ ಆಫ್ ಲಿವಿಂಗ್ ಸಿಸ್ಟಮ್ ಅಂದ್ರೆ ನೋಡ್ರಿ, ಯಾವುದೇ ಜೈವಿಕ ಘಟಕಗಳಲ್ಲಿ ಮಾತ್ರ ಈ ಡಿಫ್ಯೂಷನ್ ಪ್ರಸರಣ ಕ್ರಿಯೆ ನಡೀತಿತ್ತು ಅನ್ನೋದು ನಮ್ಮ ಮೂಢನಂಬಿಕೆ. ಇದು ಎಲ್ಲಾ ಕಡೆ ನಡೀತಿತ್ತು, ಜೀವಿ ನಿರ್ಜೀವಿ ಸಂಬಂಧ ಪಡೋದಿಲ್ಲ, ಎಲ್ಲಾ ಕಡೆನೂ ಈ ಡಿಫ್ಯೂಷನ್ ಪ್ರೋಸೆಸ್ ನಡೀತಿತ್ತು ಅಂತ ಹೇಳ್ತಾರೆ. ಹೆಂಗ್ರಿ ಸರ್? ಫಾರ್ ಎಕ್ಸಾಂಪಲ್, ನನ್ನ ರೂಮಿನ ಮೂಲಿ ಒಳಗ ನಾ ಏನಾದ್ರು ಪರ್ಫ್ಯೂಮ್ ಹೊಡೆದ್ನೆ ತಿಳ್ಕೊರಿ, ರೂಮಿನ ಕೋಣೆ ತುಂಬ ಹರಡ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇವತ್ ಏನಾಗೈತಿ, ಇಲ್ಲೊಬ್ರ ಅದಾರ, ಯಾರು ತೊಳುನು, ಹಾ, ಯಾರದಾರಪ್ಪ ಅಂತ ಕೇಳಿದ್ರೆ ಚೈತ್ರಾಕರ್ ಅದ. ಚೈತ್ರಾಕ್ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಪೂಜೆ ಮಾಡ್ಯಾರ. ಇಲ್ಲಿ ದೇವ್ರ ಕೋಣೆ ಐತಿ, ಇಲ್ಲಿ ಪೂಜೆ ಮಾಡಿ ಇಲ್ಲಿ ಊದ್ಬತ್ತಿ ಹಚ್ಚಾರ. ಊದ್ಬತ್ತಿ ಅಂದ್ರೆ ಗೊತ್ತಾಕೈತಲ್ಲ, ಅಗರಬತ್ತಿ ಹಚ್ಚಾರ. ಇಲ್ಲಿ ಅಗರಬತ್ತಿ ಸ್ಮೆಲ್ ರೂಮಿನ್ ತುಂಬೆಲ್ಲ ಆಕೈತಿ ಅಂತೀರ? ಇಲ್ಲ ಅಂತೀರ? ಆಕೈತ್ರಿ ಸರ್, ಆಬ್ವಿಯಸ್ಲಿ ಆಕೈತಿ. ಅಲ್ಲಿ ರೂಮಿನ್ ತುಂಬೆಲ್ಲ ಆಕೈತಿ. ಆಗೋದಕ್ಕೆ ಕಾರಣ ಯಾರು? ಇದೇ ಡಿಫ್ಯೂಷನ್ ಸರ್. ಇಲ್ಲಿ ಅಗರಬತ್ತಿ ಸಾಂದ್ರತೆ, ಅಗರಬತ್ತಿಯ ಸ್ಮೆಲ್ಲಿನ ಸಾಂದ್ರತೆ ಇಲ್ಲಿ ಜಾಸ್ತಿ ಇತ್ತು, ಈ ಕಡೆ ಎಲ್ಲ ಕಡಿಮೆ ಐತಿ. ಕಡಿಮೆ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅಣುಗಳ ಚಲನೆ ಆಗ್ಯಾದ. ಮನ್ಯಾಗ ಕುಂತಲ್ಲೇ ಹೇಳ್ಬೋದು, ಬೆಡ್ರೂಮ್ ಒಳಗ್ ಕುಂತ ಹೇಳ್ಬೋದು, ಮಮ್ಮಿ ಅಡ್ಗಿ ಕೋಣೆಗೆ ಏನ್ ಮಾಡತ್ತಾಳ ಅಡ್ಗಿ ಅಂತ ಹೇಳಿ. ಕಾರಣ ಪ್ರಸರಣ. ನಾ ಎದಕ್ಕೆ ಈ ಮಾತನ್ನ ಹೇಳತ್ತೀನಪ್ಪ ಅಂತ ಕೇಳಿದ್ರೆ, ಪ್ರಸರಣ ಕ್ರಿಯೆ ಕೇವಲ ಜೀವಿಗಳಲ್ಲಿ ಮಾತ್ರ ನಡೀತೈತೆ ಅನ್ನೋದು ಸುಳ್ಳು. ಇದು ಜೀವಿ ಮತ್ತು ನಿರ್ಜೀವಿ ಎಲ್ಲದರೊಳಗೂ ನಡೀತೈತೆ. ಅದಕ್ಕೆ ಇಂಡಿಪೆಂಡೆಂಟ್ ಆಫ್ ಲಿವಿಂಗ್ ಸಿಸ್ಟಮ್ ಅಂತ ಬರ್ಬೇಕು. ಜೀವಿ ಮತ್ತು ನಿರ್ಜೀವಿಗಳಲ್ಲಿ ಎರಡೂ ಕಡೆ ನಡೀತೈತೆ ಅಂತ ಹೇಳ್ತಾರೆ. ತಿಳಿತದ್ರಿ? ತುಪ್ಪ ಕಾಸುದ ತಿಳಿತದೋ ತಿಳಿದಂಗ ಆಗ್ತದೋ? ಎಸ್ ಸರ್, ತಿಳಿತ್ರಿ. ಓಕೆ, ಸೊ ನೆಕ್ಸ್ಟ್ ನಾ ಏನ್ ಮಾಡ್ತೀನಪ್ಪ ಅಂತ ಕೇಳಿದ್ರೆ ನಿಮ್ ಮುಂದೆ ಸರ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಫ್ಯೂಷನ್, ಇದು ಪ್ರಶ್ನೆ ಏನೋ ಕೇಳ್ತಾರೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಫ್ಯೂಷನ್ ಸರ್, ಪ್ರಸರಣ ಕ್ರಿಯೆಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಫ್ಯೂಷನ್ ಪ್ರಸರಣ ಕ್ರಿಯೆಗೆ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಯಾವ ರೀತಿಯಾಗಿ ಇತರೆ ಘಟಕಗಳು ಪ್ರಸರಣ ಕ್ರಿಯೆಗೆ ಯಾವ ಇತರೆ ಘಟಕಗಳು ಹಾನಿಯನ್ನ ಮಾಡ್ತಾವ, ಅಥವಾ ಯಾವುದೇ ರೀತಿಯ ಇತರೆ ವಸ್ತುಗಳು ಅಂತ ಯಾವ ಫ್ಯಾಕ್ಟರ್ಗಳದಾವ ಅಫೆಕ್ಟ್ ಮಾಡತ್ತವ. ಟೆಂಪರೇಚರ್, ಓ ಮೈ ಗಾಡ್. ಸೊ ಮೊದಲನೇದ ಯಾವ್ದಪ್ಪ ಅಂತ ಕೇಳಿದ್ರೆ ಗ್ರೇಡಿಯಂಟ್ ಪ್ರೆಷರ್. ನೋಡಿ, ಗ್ರೇಡಿಯಂಟ್ ಪ್ರೆಷರ್ ವಸ್ತುಗಳ ಸಾಂದ್ರತೆ, ಹೌದಾ? ಕಾನ್ಸಂಟ್ರೇಷನ್ ಆಫ್ ಗ್ರೇಡಿಯಂಟ್ ಅಥವಾ ಗ್ರೇಡಿಯಂಟ್ ಪ್ರೆಷರ್, ಇದನ್ನ ವಸ್ತುಗಳ ಸಾಂದ್ರತೆ ಅಂತ ಕರಿಬಹುದು. ಸೊ ಸಾಂದ್ರತೆ ಒಂದ್ ವೇಳೆ ಕಡಿಮೆ ಇತ್ತಂದ್ರ ಸಾಗಾಣಿಕೆ ಆಗಂಗಿಲ್ಲ, ಸಾಂದ್ರತೆ ಹೆಚ್ಚಿತ್ತಂದ್ರ ಕಡಿಮೆ ಸಾಂದ್ರತೆ ಕಡೆ ಸಾಗಾಣಿಕೆ ಆಗಿ ಆಗ್ತೈತಿ. ಹೌದಂತೀರಾ? ಎಸ್ ಸರ್. ಎರಡನೇದು ಟೆಂಪರೇಚರ್ ಹೆಚ್ಚಾದಂಗೆ,
ಟೆಂಪರೇಚರ್ ಹೆಚ್ಚಾದಂಗ, ವಾತಾವರಣದ ತಾಪಮಾನ ಹೆಚ್ಚಾದಂಗ ಇದೇನಾಗ್ತದಪ್ಪ ಅಂತ ಕೇಳಿದ್ರೆ ಡಿಫ್ಯೂಷನ್ ಪ್ರೋಸೆಸ್ ಹೆಚ್ಚಾಗತ್ತ. ಸರ್ ಪ್ರೆಷರ್ ಹೆಚ್ಚಾದಂಗ, ಏನ್ ಹೆಚ್ಚಾದಂಗ್ರಿ? ಪ್ರೆಷರ್ ಹೆಚ್ಚಾದಂಗೆ ಏನಾಗತ್ತಪ್ಪ ಅಂತ ಕೇಳಿದ್ರ ಏನಂತಾರ, ಒತ್ತಡ ಹೆಚ್ಚಾದಂಗೆ ಸಹ ಡಿಫ್ಯೂಷನ್ ಹೆಚ್ಚಾಗಿ ಆಗ್ತೈತಿ. ಸರ್ ಡೆನ್ಸಿಟಿ ಕಡಿಮೆ ಆದಂಗ, ಡೆನ್ಸಿಟಿ ಬಗ್ಗೆ ಮಾತಾಡೋಣ. ಡೆನ್ಸಿಟಿ ಕಡಿಮೆ ಆಯ್ತಂದ್ರ ವಸ್ತುಗಳ ಚಲನೆ ಕಡಿಮೆ, ಟ್ರಾನ್ಸ್ಪೋರ್ಟ್ ಏನಂತಾರ ಅದನ್ನ, ಡಿಫ್ಯೂಷನ್ ಕಡಿಮೆ ಆಗುತ್ತೆ. ಡೆನ್ಸಿಟಿ ಹೆಚ್ಚಾಯ್ತಂದ್ರ ವಿಸರಣೆ ಹೆಚ್ಚ. ಗೊತ್ತಾಗತ್ತಾ? ಎಷ್ಟಾದವು? 4 ಆದವು. ಐದನೇದು ಹೇಳ್ತೀನಿ ಕೇಳಿ. ಪರ್ಮಿಎಬಿಲಿಟಿ ಆಫ್, ಇಂಗ್ಲಿಷ್ ಒಳಗೂ ಕನ್ನಡದೊಳಗೂ ಎರಡರೊಳಗೂ ಬರ್ತೀನಿ. ಪರ್ಮಿಎಬಿಲಿಟಿ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಮೆಂಬ್ರೇನ್ ಅಂತ. ಮೆಂಬ್ರೇನ್, ಇನ್ನು ನಾನು ಇದನ್ನ ಕನ್ನಡದೊಳಗೆ ಬರಿಬೇಕಪ್ಪ ಅಂತ ಕೇಳಿದ್ರ ಪೊರೆಯ ಪಾರದರ್ಶಕತೆ. ಪೊರೆಯ ಪಾರದರ್ಶಕತೆ, ಪೊರೆಯ ಪಾರದರ್ಶಕತೆ ಯಾವ ರೀತಿಯಾಗಿ ಸಹಾಯ ಮಾಡತೈತಿ? ಸರ ಪಾರದರ್ಶಕತೆ ಅಂತಂದ್ರ ಒಂದು 2 ಪದಗಳನ್ನು ಹೇಳ್ಬೇಕು ನೀವು ಇದ್ರ ಬಗ್ಗೆ. ನೋಡ್ರಿ, ಕೆಲವೊಂದಿಷ್ಟು ಜೀವಕೋಶದ ಪದರಗಳು ಹೆಂಗಿರ್ತಾವ, ಹೊರಗಿನ ಪದರಗಳು ಅಥವಾ ಪೊರೆಗಳು ಹೆಂಗಿರ್ತಾವ ಅಂತ ಕೇಳಿದ್ರ ಕೆಲವೊಂದಿಷ್ಟು ನೇರವಾಗಿ ಪಾರದರ್ಶಕತೆಯನ್ನು ಹೊಂದಿರ್ತಾವ, ಪಾರದರ್ಶಕ ಪೊರೆಗಳಾಗಿರ್ತಾವ. ಎರಡನೇದು ಅಪಾರದರ್ಶಕ ಪೊರೆಗಳಾಗಿರ್ತಾವ, ಅಪಾರದರ್ಶಕ ಪೊರೆಗಳಾಗಿರ್ತಾವ. ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರ ಅರೆ ಪಾರದರ್ಶಕ ಪೊರೆ. ಹೌದಂತೀರಾ? ಮೂರನೇದು ಯಾವ್ದ್ರಿ? ಅರೆ ಪಾರದರ್ಶಕ ಪೊರೆ. ಎಷ್ಟು ರೀತಿ ಪೊರೆಗಳಾದವು? 3 ರೀತಿ. ಒಂದು ಪಾರದರ್ಶಕ ಪೊರೆ, ಎರಡನೇದು ಅಪಾರದರ್ಶಕ ಪೊರೆ, ಮೂರನೇದು ಅರೆ ಪಾರದರ್ಶಕ ಪೊರೆ. ಪಾರದರ್ಶಕ ಪೊರೆಗಳ ಮೂಲಕ ಯಾವ ಬೇಕಾದ ವಸ್ತುಗಳು ಒಳಗೂ ಹೋಗ್ಬೋದು, ಹೊರಗೂ ಬರ್ಬೋದು. ಸೊ ಪಾರದರ್ಶಕ ಪೊರೆ ಮೂಲಕ ಏನಾಗತ್ತಪ್ಪ ಅಂತ ಕೇಳಿದ್ರ ಆ ಡಿಫ್ಯೂಷನ್ ನಡೀತದೆ, ಹೆಚ್ಚಾಗ್ತೈತಿ. ಅಪಾರದರ್ಶಕ ಇತ್ತಂದ್ರ ಇಲ್ಲಿ ಡಿಫ್ಯೂಷನ್ ಪ್ರಸರಣ ಆಗುದೇ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಬೇಕಾಗಿರುವಂತ ವಸ್ತುಗಳನ್ನು ಒಟ್ಟ ಬಿಡದೇ ಇಲ್ಲ, ಎಂಟ್ರಿನ ಮಾಡಂಗಿಲ್ಲ ವಸ್ತುಗಳಿಗೆ. ಸರಿ, ಇನ್ನು ಅರೆ ಪಾರದರ್ಶಕ ಅಂದ್ರೆ ಕೆಲವೊಂದಿಷ್ಟನ್ನು ಬಿಡ್ತಿರ್ತಾರ, ಕೆಲವೊಂದಿಷ್ಟನ್ನು ಬಿಡ್ತಿರಂಗಿಲ್ಲ. ಅರ್ಧ ಮರ್ಧ ಐತೆ ನಂಗಿಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ. ಸೊ ಅರೆ ಪಾರದರ್ಶಕ ಅಂದ್ರೆ ಇಲ್ಲಿ ಪಾರದರ್ಶಕ ಕಂಪೇರ್ ಮಾಡಿದಂತ ಸ್ವಲ್ಪ ಪ್ರಮಾಣದೊಳಗ ಈ ಒಂದು ಪ್ರಸರಣ ಕ್ರಿಯೆ, ವಿಸರಣ ಕ್ರಿಯೆ ಕಡಿಮೆ ಆಗಿರ್ತೈತಿ. ಏನಾಗಿರ್ತೈತಿ? ಕಡಿಮೆ ಆಗಿರ್ತೈತಿ ಅಂತ ಕರೀತಾರೆ. ಗೊತ್ತಾಗತ್ತಾ? ಹ್ಞೂ ಅಂತೀರಿ, ಹ್ಞೂ ಅಂತೀರಿ. ಒಂದ್ ಪೋಲ್ ಹೊಡೆದ್ ಬಿಡ್ತೀನಿ, ತಿಳಿತಾನವ್ರ ಎಲ್ಲಾರು ಏ ಅಂತ ಹಾಕಿಬಿಡ್ರಿ. ತಿಳಿತ್ರಿ ಸರ್ ಅನ್ನೋರು ಎಲ್ಲಾರು ಏನ್ ಹೊಡೆದ್ಬಿಡ್ರಿ, ಪಟ್ 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 ಪಟ್. ಎಲ್ಲಾರು ಹಾಕ್ಬೇಕಾ? ಪೋಲ್ ಹಾಕ್ಲಿಲ್ಲ ಅಂದ್ರೆ ಮನಿ ದೇವ್ರ ಆಣೆಗಿತ್ತು. ಹ್ಮ್, ಎಲ್ಲಾರು ಹಾಕ್ರಿ ಪೋಲ್. ಡನ್. ಓಕೆ ಸರ್. ಸೊ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇದನ್ನು ಎಲ್ಲಿಂದ ಎಲ್ಲಿಗೆ ಆಗತ್ತ ಸರ? ಹೈ ಟು ಲೋ ನಡೆದೈತಿ, ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆ ನಡೆದೈತಿ. ಕರೆಕ್ಟ್ ಸರ. ವಿಶೇಷತೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಇಟ್ ಓನ್ಲಿ ಟೇಕ್ಸ್ ಪ್ಲೇಸ್ ಇನ್ ಪ್ರೋಟೀನ್ಸ್. ಇದು ಪ್ರೋಟೀನ್ ಗಳನ್ನ ಮಾತ್ರ ಸಾಗಾಣಿಕೆ ಮಾಡೋದಕ್ಕೆ ನಡೀತೈತಿ. ಪ್ರೋಟೀನ್ ಗಳನ್ನ ವಿಶೇಷವಾಗಿ ಪ್ರೋಟೀನ್ ಗಳ ಸಾಗಾಣಿಕೆ ಮಾಡೋದಕ್ಕೆ ನಡೀತೈತಿ. ಸರ್ ಯಾವ್ದ್ರ ಮೂಲಕ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನಡೀತೈತಪ್ಪ ಅಂತ ಕೇಳಿದ್ರೆ ಕ್ಯಾರಿಯರ್ ಚಾನಲ್ ಗಳ ಮೂಲಕ, ಕ್ಯಾರಿಯರ್ಸ್ ಗಳ ಮೂಲಕ ಅಥವಾ ಚಾನಲ್ ಗಳ ಮೂಲಕ ಏನಾಗತ್ತಪ್ಪ ಅಂತ ಕೇಳಿದ್ರೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನಡೀತದೆ. ಸರ್ ಶಕ್ತಿ ಅವಶ್ಯಕತೆ ಐತಾ ಫೆಸಿಲಿಟೇಟೆಡ್ ಡಿಫ್ಯೂಷನ್ ನಡಿಬೇಕಾದ್ರೆ? ಇಲ್ರಿ ಸರ್, ಶಕ್ತಿ ಅವಶ್ಯಕತೆ ಇಲ್ಲ. ಸೊ ಫಾರ್ ದಟ್ ದಿಸ್ ಈಸ್ ಅ ಪ್ಯಾಸಿವ್ ಪ್ರೋಸೆಸ್. ಇದೊಂದು ರೀತಿಯ ಪ್ಯಾಸಿವ್ ಪ್ರೋಸೆಸ್ ಆಗಿತ್ತು. ಹೌದಾ? ಹೌದಂತೀರಿ ಇಲ್ಲ ಅಂತೀರಿ? ಸೊ ಸೇಮ್ ಅಲ್ಲಿದ್ದಂಗೆ ಯಾರ್ದಪ್ಪ ಅಂತ ಕೇಳಿದ್ರೆ ಇಲ್ಲಿ ಮೇಲಿದ್ರಲ್ಲ ಇನ್ನ ಯಾರವ್ರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಸರಣ. ಸೊ ಅವ್ರಗತ್ಲೇನೆ ಇವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಕೆಲವೊಂದಿಷ್ಟು ಫ್ಯಾಕ್ಟರಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಫ್ಯಾಕ್ಟರಿಗಳ ಮೇಲೆ ಏನಾಗಿರ್ತಾರೆ? ಡಿಪೆಂಡ್ ಆಗಿರ್ತಾರೆ. ಗೊತ್ತಿಲ್ಲ. ಹ್ಞೂ ಅಂತೀರಿ, ಹ್ಞೂ ಅಂತೀರಿ. ಇಲ್ಲಿ ನೋಡ್ರಿ, ಚಾನಲ್ಸ್ ಅಂತ ಏನನ್ನಲ್ಲ, ಚಾನಲ್ಸ್, ಈ ಚಾನಲ್ಸ್ ಗಳು ಜೀವಕೋಶದ
ಮೇಲಿನ ಪದರದಲ್ಲಿ ಕಂಡ್ಬರ್ತಾವ. ಜೀವಕೋಶದ ಹೊರಪದರದೊಳಗ ಚಾನಲ್ ಕನ್ನಡದಾಗ ಚಾನಲ್ ಅಂದ್ರೆ ಹಾಗೆ ನನಗೆ ಈ ಚಾನಲ್ಸ್ಗಳು ಸ್ಪೆಷಲ್ ಚಾನೆಲ್ಸ್ ನೋಡ್ರಿ. ಚಾನಲ್ಸ್ ಗಳ ಬಗ್ಗೆ ಹೇಳ್ತೀನಿ ಕೇಳಿ. ಸ್ಪೆಷಿಯಲ್ ಚಾನಲ್ಸ್. ಸೊ ಇವೇನ್ ಮಾಡತ್ತವಪ್ಪ ಅಂತ ಕೇಳಿದ್ರ ಸಾಗಾಣಿಕೆಯನ್ನ ಮಾಡೋದಕ್ಕಿರುವಂತ ಸ್ಪೆಷಲ್ ಚಾನಲ್ಗಳು. ಇವೆಲ್ಲಿರ್ತಾವಪ್ಪ ಅಂತ ಕೇಳಿದ್ರೆ ನೋಡ್ರಿ, ಇವೆಲ್ಲಿರ್ತಾವಪ್ಪ ಅಂತ ಕೇಳಿದ್ರ ದೇ ಪ್ರೆಸೆಂಟ್ ಆನ್. ಸೊ ನೋಡ್ರಿ, ಮೊದಲಿಗೆ ಹೇಳ್ತೀನಿ, ಈ ಚಾನಲ್ ಗಳನ್ನ ಏನಂತ ಕರಿತಾರಪ್ಪ ಅಂತ ಕೇಳಿದ್ರ ಪೋರಿನ್ಸ್ ಅಂತ ಕರೀತಾರ. ಏನಂತ ಕರೀತಾರ್ರಿ? ಪೋರಿನ್ಸ್ ಅಂತ ಕರೀತಾರ. ಸೊ ಎಲ್ಲಿರ್ತಾವ ಸರ್ ಇವು? ದೀಸ್ ಆರ್ ಪ್ರೆಸೆಂಟ್ ಆನ್ ದ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದ ಮೆಂಬ್ರೇನ್ ಮೇಲೆ ಮೈಟೋಕಾಂಡ್ರಿಯಾ. ಮತ್ತೆ ಯಾವ್ದಪ್ಪ ಅಂತ ಕೇಳಿದ್ರೆ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಮತ್ತೆ ಯಾವ್ದೈತಪ್ಪ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾಗಳ ಬ್ಯಾಕ್ಟೀರಿಯಾಗಳ ಅದ್ರ ಹೊರಪದರದ ಮೇಲೆ ಕಂಡು ಬರ್ತಾವ. ಸರ್ ಗೊತ್ತಾಗ್ಲಿಲ್ರಿ ಅಂತಂದ್ರ ಇಲ್ಲಿ ನೋಡ್ರಿ, ಇದೊಂದು ಮೈಟೋಕಾಂಡ್ರಿಯಾ ಐತೆ ತಗೋರಿ. ಈ ರೀತಿ ಮೈಟೋಕಾಂಡ್ರಿಯಾ ಐತೆ ತಿಳ್ಕೊರಿ. ಇದ್ರ ಮೇಲಿನ ಪದರದೊಳಗ ಸೊ ಇಂತಲ್ಲಿ ಕಂಡು ಬರ್ತಿರ್ತಾವ ಸಣ್ಣ ಸಣ್ಣದಾಗಿರುವಂತ ಪೋರಿನ್ಸ್ಗಳು. ಇದಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪೋರಿನ್ಗಳು ಅಂತ ಕರೀತಾರೆ. ಇದ್ರ ಮೂಲಕ ವಸ್ತುಗಳ ಚಲನೆ ಆಕೈತಿ ಒಳಗಡೆ. ಪ್ರೋಟೀನ್ಗಳ ಸಾಗಾಣಿಕೆ ಯುವಕರ ಮೂಲಕ ಆಕೈತಿ. ಈ ಹಂತಗಳಿಗೆ ಅಥವಾ ಈ ರಂಧ್ರಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪೋರಿನ್ಸ್ ಅಂತ ಕರೀತಾರೆ. ಗೊತ್ತಿಲ್ಲ, ಇದೇ ಹೇಳತ್ತೀನಿ ನಿಮ್ಗೆ. ಗೊತ್ತಾಗತ್ತೈತ್ರಿ? ತಿಳಿಲಾtere ಪೋರಿನ್ಸ್ ಅಂತ ಕರೀತಾರೆ. ಈ ಪೋರಿನ್ಸ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಹೇಳ್ಬೇಕು ಅಂತ ಹೇಳಿ ಇಟ್ಟು ತನ ಇದನ್ನ ಹೇಳ್ದೆ ನಾನು. ತಿಳಿತು ಅಂತ ಅನ್ಕೊಂತೀನಿ. ಎಸ್ ಸರ್. ಸೊ ಮುಂದುವರೆದ ಭಾಗವಾಗಿ ಇನ್ನು ವಿಶೇಷವಾಗಿ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ಆ ಕಾನ್ಸೆಪ್ಟ್ ನ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಸಾರಿ ಜಸ್ಟ್ ಮಿನಿಟ್, ಮುಗಿತ್ ಲಾಸ್ಟ್ ಕಾನ್ಸೆಪ್ಟ್ ಇದೆ. ಕಾಣತೈತಿಲ್ರಿ ಬೋರ್ಡ್? ಕ್ಲಿಯರ್ ಐತಿಲ್ರಿ? ಎಸ್ ಸರ್. ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ನಡೆದೈತಿ. ಇದು ಏನಂತ ಗೊತ್ತಾಯ್ತು. ಆಸ್ಮೋಸಿಸ್ ಇವತ್ತಿನ ಕ್ಲಾಸಲ್ಲಿ ಆಗಂಗಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಐತಿ. ಏನಿದ್ರೆ ಸರಪ್ಪ ಅಂತ ಕೇಳಿದ್ರೆ ಸರ್, ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಪೋರ್ಟ್ಸ್ ತ್ರೀ ಟೈಪ್ಸ್ ಆಫ್ ಪ್ರೋಟೀನ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ಅ ಸೆಲ್ ಮೆಂಬ್ರೇನ್. ಸರ, ಪೊರೆಯ ಮೇಲೆ ಮೂರು ರೀತಿಯ ಪ್ರೋಟೀನ್ಗಳು ಕಂಡು ಬರ್ತಾವ. ಅದರೊಳಗೆ ಮೊದಲನೇದು ಯೂನಿಪೋರ್ಟ್, ಎರಡನೇದು ಸಿಂಪೋರ್ಟ್, ಮೂರನೇದು ಆಂಟಿಪೋರ್ಟ್. ನೀವು ಈ ಲ್ಯಾಪ್ಟಾಪ್ ಇಂದನೋ ಅಥವಾ ದೊಡ್ಡ ದೊಡ್ಡ ಟಿವಿಗಳಿಂದನೋ ಏನಾದ್ರೂ ಸಾಕೆಟ್ ಗಳನ್ನ ಕನೆಕ್ಷನ್ ಮಾಡುವಂತ ಭಾಗಗಳಿಗೆ ಪೋರ್ಟ್ಗಳು ಅಂತ ಕರೀತಾರೆ. ನಿಮ್ಗೆ ಗೊತ್ತೈತಿ. ಸೊ ಅದೇ ರೀತಿ ಇಲ್ಲೇನಾದಪ್ಪ ಅಂತ ಕೇಳಿದ್ರೆ ಮೂರ್ ರೀತಿಯ ಪೋರ್ಟ್ಗಳು ಕಂಡು ಬರ್ತಾವ ಅಥವಾ ಮೂರ್ ರೀತಿ ಸಾಗಾಣಿಕೆ ಮಾಡುವಂತಹ ಪ್ರೋಟೀನ್ಗಳು ಅದಾವ. ಇವಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪೋರ್ಟ್ಗಳು ಅಂತ ಕರೀತಾರೆ. ಸೊ ಮೊದಲನೇ ಪೋರ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಯೂನಿಪೋರ್ಟ್ ಅಂತ. ಸೊ ಇದು ವಸ್ತುಗಳನ್ನ ಒಂದೇ ದಿಕ್ಕಿನಲ್ಲಿ ಸಾಗಾಣಿಕೆ ಮಾಡ್ತೈತಿ. ಒಂದೇ ದಿಕ್ಕಿನಲ್ಲಿ, ಒಂದ್ ಈ ಕಡೆಯಿಂದಲೇ ಬರಬಹುದು, ಇಲ್ಲ ಈ ಕಡೆಯಿಂದಲೇ ಹೋಗ್ಬೋದು. ಸೊ ಇಂಥದಕ್ಕೆ ಏನಂತ ಕರೀತಾರ? ಒಂದೇ ಒಂದು ಯೂನಿಪೋರ್ಟ್ ಅಂತ ಕರೀತಾರೆ. ಏಕಕಾಲಕ್ಕ ಎರಡು ವಸ್ತುಗಳು ಒಂದೇ ಕಡೆಯಿಂದ ಇನ್ನೊಂದ್ ಕಡೆ ಬರಬಹುದು, ಈ ಕಡೆಯಿಂದ ಈ ಕಡೆಗೆ. ಅಥವಾ ಇದು ಏಕಕಾಲಕ್ಕೆ ಒಂದೇ ಒಂದೇ ಸಮಯದಲ್ಲಿ ಎರಡು ವಸ್ತುಗಳನ್ನ ಅಥವಾ ಎರಡು ರೀತಿ ವಸ್ತುಗಳನ್ನ ಏಕಕಾಲಕ್ಕೆ ಸಾಗಾಣಿಕೆ ಮಾಡತೈತಿ ಒಂದೇ ಕಡೆಗೆ, ಒಂದೇ ದಿಕ್ಕಿನಲ್ಲಿ ಸಾಗಾಣಿಕೆ ಮಾಡತೈತಿ. ಇದನ್ನ ಸಿಂಪೋರ್ಟ್ ಅಂತ ಕರೀತಾರೆ. ಆಂಟಿಪೋರ್ಟ್ ಏನಪ್ಪಾ ಅಂತ ಕೇಳಿದ್ರೆ ಒಂದೊಂದು ತೋತೈತಿ, ಒಂದೊಂದು ಹೊರ ಆಗ್ತೈತಿ ಅಂತ. ಅಥವಾ ಯಾವ ಒಂದು ಪ್ರೋಟೀನು ಒಂದನ್ನ ಕಳಿಸೋದು ಮತ್ತು ಒಂದನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ, ಸೊ ಎರಡು ವಿರುದ್ಧ ದಿಕ್ಕಿನಲ್ಲಿ ವಸ್ತುಗಳ ಚಲನೆ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿರ್ತದೋ ಅದನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಆಂಟಿಪೋರ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆಂಟಿಪೋರ್ಟ್ ಅಂತ ಕರೀತಾರ. ಮೂರ್ ರೀತಿಯ ಪ್ರೋಟೀನ್ಗಳು ಕಂಡು ಬರ್ತಾವ ಕೋಶಪೊರೆ. ಯೂನಿಪೋರ್ಟ್, ಸಿಂಪೋರ್ಟ್, ಆಂಟಿಪೋರ್ಟ್. ಯೂನಿ ಅಂದ್ರ ಒಂದು, ಸಿಮ್ ಅಂದ್ರೆ ಎರಡು, ಅದು ಒಂದೇ ದಿಕ್ಕಿನೊಳಗ ದೋಸ್ತಿ ಹೆಚ್ಚಿಗೆ ಮಾಡತ್ತಾರ. ಆಂಟಿ ಅಂದ್ರೆ ವಿರುದ್ಧವಾಗಿರುವಂತ ಎರಡು ಘಟಕಗಳನ್ನ ಸಾಗಾಣಿಕೆ ಮಾಡತ್ತಾರ ಅಂತ ಹೇಳಿಲಾತರಿ. ಸೊ ತಡ ಮಾಡದೆ ನಾವು ನೇರವಾಗಿ ಪ್ರಶ್ನೆಗಳಿಗೆ ಹೋಗುವ. ಸೊ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಹಾಕ್ಬೇಡ್ರಿ. ನಾನು ಏನ್ ಮಾಡ್ತೀನಪ್ಪ ಅಂತ ಕೇಳಿದ್ರೆ ನಿಮ್ಗೆ ಪೋಲ್ ಅನ್ನ ಕೊಡ್ತೀನಿ. ದಯಮಾಡಿ ಪೋಲ್ ಕೊಡ್ತೀನಿ, ಇದಕ್ಕೆ ಉತ್ತರ ಹಾಕ್ರಿ ನೋಡು. ಪೋಲ್ ಹಾಕಿದೀನಿ ನೋಡ್ರಿ. ಎಸ್ ಸರ್. ನೋಡ್ರಿ ಪ್ರಶ್ನೆ ಏನೈತಿ.
Which process involves the movement of molecules from higher concentration to lower concentration without use the ರೀ ಪೋಲ್ ಹಾಕ್ರಿ ಅಂತ ಹೇಳತ್ತೀನಿ. ಯಾರಪ್ಪ ಇವರೆಲ್ಲ ಮೆಸೇಜ್ ಮಾಡ್ತೀರಾ? ಹ್ಮ್. ಓಕೆ, ನಾನೇ ಹೇಳ್ತೀನಿ, ನೀವು ಒಂದ್ ಕೆಲಸ ಮಾಡ್ತೀನಿ, ನೀವು ಡೈರೆಕ್ಟ್ ಹಾಕಿ. ಸೊ ಇಲ್ಲಿ ಸರಿಯಾಗಿರುವಂತ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಬಿ, ಡಿಫ್ಯೂಷನ್ ಕ್ರಿಯೆ ಆಗಿರ್ತೈತಿ. ಓಕೆ ಸರ್, ದ ಮೂವ್ಮೆಂಟ್ ಆಫ್ ವಾಟರ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್. ಇದನ್ನ ನಾನು ಹೇಳಿಲ್ಲ, ಬಟ್ ಗೊತ್ತಿರ್ಲಿ, ಅಭಿಸರಣೆ ಅಂತ ಕರೀತಾರೆ ಇದನ್ನು. ನಾಳಿನ ಕ್ಲಾಸ್ ಒಳಗೆ ಹೇಳ್ತೀನಿ. ಮೂರನೇದು, ದ ಫೆಸಿಲಿಟೇಟೆಡ್ ಡಿಫ್ಯೂಷನ್ ರಿಕ್ವೈರ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಟು ಟ್ರಾನ್ಸ್ಪೋರ್ಟ್ ಮಾಲಿಕ್ಯೂಲ್ಸ್. ಸುಗಮಗೊಳಿಸಿದ ಪ್ರಸರಣಕ್ಕೆ ಅಣುಗಳನ್ನು ಸಾಗಿಸಲು ಈ ಕೆಳಗಿನ ಯಾವುದರ ಅವಶ್ಯಕತೆ ಇದೆ? ಯಾವುದರ ಅವಶ್ಯಕತೆ ಇರ್ತೈತೆ ಹೇಳ್ರಿ ಈ ಕೆಳಗಿನದ್ರೊಳಗ? ನೋಡ್ರಿ, ಎಲ್ಲಾರು ಎನರ್ಜಿ ಅಂತ. ಎನರ್ಜಿನ ಅವಶ್ಯಕತೆ ಇರೋದು, ಎನರ್ಜಿನ ವಿಶೇಷತೆ ಒಬ್ರು ಒಳಗೆ ಸಿ ಅಂದಾರ. ಸನ್ಲೈಟ್ ಅವಶ್ಯಕತೆ ಐತಿ ನೋಡ್ರಿ. ಸೂಪರ್. ಸೊ ಮೆಂಬ್ರೇನ್ ಪ್ರೋಟೀನ್ಗಳ ಅವಶ್ಯಕತೆ ಇರ್ತೈತಿ. ಅದನ್ನ ನೋಡ್ಕೋರಿ, ಎಲ್ಲಾರು ಎ ಟಿ ಪಿ ಅಂತ ಹಾಕ್ಬಿಟ್ರು. ಇಲ್ಲೇ ಹೈರಾಣ ಬೀಳೋದು. ಇಂತಹ ಪ್ರಶ್ನೆಗಳನ್ನ ಕೇಳ್ತಾರ ಅವ್ರು ನಿಮ್ಗೆ. ಏನ್ ಬೇಕಂದ್ರೆ ಪ್ರೋಟೀನ್ಗಳು ಬೇಕಂತ ನಿಂತು ಬಿಡುದ. ಓಕೆ ಸರ್, ಫೈನ್. Moment of substances against the concentration gradient using ATP known as. ಪೋಲ್ ಹಾಕಿರ್ತೀನಿ ನೋಡಿ, ಪೋಲ್ ಹಾಕಿದ್ದೀನಿ ಸರ್. ಎಟಿಪಿ ಬಳಸಿ ಸಾಂದ್ರತೆ ಇಳಿಜಾರಿಗೆ ವಿರುದ್ಧವಾಗಿ ಪದಾರ್ಥಗಳ ಚಲನೆಯನ್ನು ಹೀಗೆ ಅನ್ನಲಾಗುತ್ತೆ. ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಯೂಸಿಂಗ್ ಎಟಿಪಿ ಇಸ್ ನೋನ್ ಆಸ್. ರೀ ಎಲ್ಲರ ಪೋಲ್ ಹಾಕ್ರಿ ಅಪ್ಪ. ಏನ್ ಹೇಳ್ದು ಇವ್ರಿಗೆ? ಮೆಸೇಜ್ ಮಾಡ್ಕೊಳ್ಳಿ ಅಂತ. ನನಗೇನು ಲಾಸ್ ಇಲ್ಲ, ನನಗೆಲ್ಲ ಬರ್ತೈತಿ. ಪಾಪ ನಿಮ್ಮನ್ನ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಜನ ಕಲಿತಿರ್ತಾರ. ಸೊ ಅವ್ರಿಗೆ ಲಾಸ್ ಮಾಡ್ದಂಗ ಆಕೈತಿ. ಮೆಸೇಜ್ ಮಾಡ್ಬೇಡ್ರಿ. ಓಹೋ, ಸರಳವಾಗಿ ಹೇಳ್ಬೋದಲ್ಲ. ಏ ಗೊತ್ತಾಗಿತ್ತು ಬಿಡ್ರಿ ಚೈತ್ರ ಮೇಡಮ್, ನನಗೆ ಮಾಡ್ರಿ ಮೆಸೇಜ್. ನೆನಪ ಹರಿದ್ದೇನ ಇದನ್ನ ನೋಡ. ಯಾವ್ದ್ರ ಇಲ್ಲಿ ಸರಿಯಾಗಿರುವಂತ ಉತ್ತರ? ಯಾವ್ದ್ರ ಅದು? ವೆರಿ ಗುಡ್, ಇಟ್ಸ್ ಅ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್. ಸೂಪರ್. ಸೊ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಇಲ್ಲಿದೆ. ಇಲ್ಲಿ ಹಾಕ್ತೀನಿ ನೋಡ್ರಿ ಪೋಲ್. ಎಸ್ ಸರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಅಪ್ ಹಿಲ್ ಟ್ರಾನ್ಸ್ಪೋರ್ಟ್ ಪ್ರೋಸೆಸ್. ಈ ಕೆಳಗಿನವುಗಳಲ್ಲಿ ಯಾವುದು ಮೇಲ್ಮುಖ ಸಾಗಾಣಿಕೆ ಪ್ರಕ್ರಿಯೆ ಆಗಿದೆ? ಎಸ್ ಸರ್, ಇದನ್ನ ಕಾಮನ್ ಸೆನ್ಸ್ ಇಂದನೂ ಹಾಕ್ಬಹುದು ಉತ್ತರ. 30 ಸೆಕೆಂಡ್, 30 ಸೆಕೆಂಡ್. ಸಿಂಪಲ್ ಡಿಫ್ಯೂಷನ್, ಫೆಸಿಲಿಟೇಟೆಡ್ ಡಿಫ್ಯೂಷನ್, ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್, ಆಸ್ಮೋಸಿಸ್. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ನೋಡ್ರಿ. ರೀ ಅಪ್ ಹಿಲ್ ಅಂದ್ರ ಮೇಲ್ ಹೋಗೋದು. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಡೌನ್ ಹಿಲ್ ಅಂದಂಗ. ಅಪ್ ಹಿಲ್ ಅಂತಂದ್ರ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಅಂತ ಅಂದಂಗ. ಆಯ್ತಾ? ಅರೆ ಇಲ್ಲಿ ಯಾವ್ದು ಸರಿಯಾಗಿರುವಂತ ಉತ್ತರಪ್ಪ ಅಂತ ಕೇಳಿದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್, ಇದು ಸರಿಯಾಗಿರುವಂತ ಉತ್ತರ. ನೋಡ್ರಿಪ್ಪ, ಇದು ಗೊತ್ತಾಗಲ್ಲ ನಿಮ್ಗೆ ಪ್ರಶ್ನೆ, ಇದನ್ನು ಗೊತ್ತಾಗಲ್ಲ. ಹ್ಮ್. ಸಿ, 1 ಸೆಕೆಂಡ್, ಜಸ್ಟ್ ಅ ಮಿನಿಟ್. ಓಸ್ ಉತ್ತರ ಹಾಕ್ರಿ, ಹೋಲ್ ಹಾಕಿ ನೋಡಿ. ಸರ್, ಪೋರಿನ್ಸ್ ಆರ್ ಪ್ರೋಟೀನ್ಸ್ ದಟ್ ಫಾರ್ಮ್ ಹ್ಯೂಜ್ ಪೋರ್ಸ್ ಇನ್ ದ ಔಟರ್ ಮೆಂಬ್ರೇನ್ಸ್ ಆಫ್. ಪೋರಿನ್ಗಳು ಇವುಗಳ ಹೊರಪೊರೆಯಲ್ಲಿ ದೊಡ್ಡ ರಂಧ್ರಗಳನ್ನು ರೂಪಿಸುವ ಪ್ರೋಟೀನ್ಗಳಾಗಿವೆ. ಹಾಕ್ರಿ ಬೇಗ ಬೇಗ ಬೇಗ. ಸೂಪರ್. ಸೊ ಎಲ್ಲಾರು ಏನ್ ಮಾಡಿದಿರಪ್ಪ ಅಂತ ಕೇಳಿದ್ರೆ ಸರಿಯಾಗಿರುವಂತ ಉತ್ತರವನ್ನು ಹಾಕಿದಿರಿ, ಬಟ್ ಕರೆಕ್ಟ್ ಆಗಿ ನೋಡಿಲ್ಲ ಏನೈತಿ ಅಂತ ಹೇಳಿ. ಯಾಕಂದ್ರ ಪ್ರೋಟೀನ್ ಮೈಟೋಕಾಂಡ್ರಿಯಾ ಮೇಲೂ ಇರ್ತೈತಿ, ಕ್ಲೋರೋಪ್ಲಾಸ್ಟ್ ಮೇಲೂ ಇರ್ತೈತಿ, ಬ್ಯಾಕ್ಟೀರಿಯಾಗಳ ಮೇಲೂ ಇರ್ತೈತಿ. ಅದಕ್ಕೆ ಡಿ ಅನ್ನೋದು ಸರಿಯಾಗಿರುವಂತ ಉತ್ತರ ಐತಿ. ಆಪ್ಷನ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಉತ್ತರಗಳನ್ನ ಹಾಕೋದು ಒಳ್ಳೇದು ಅಂತ ನಾನ್ ಅನ್ಕೊಂತೀನಿ. ಹೌದಾ? ಒಂದೇ ಆಪ್ಷನ್ ನೋಡು ಅದಕ್ಕೆ ಉತ್ತರ ಹಾಕೋದು ತಪ್ಪಾಕೈತಿ.
ಓಕೆನಾ? ಸೊ ಗಮನಿಸ್ರಿ. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಇನ್ ಅ ಸಿಂಪೋರ್ಟ್ ಸಿಸ್ಟಮ್ ಟು ಮಾಲಿಕ್ಯೂಲ್ಸ್ ಮೂವ್ ಅಕ್ರಾಸ್ ದ ಮೆಂಬ್ರೇನ್. ಇನ್ ಸಿಂಪೋರ್ಟ್ ವ್ಯವಸ್ಥೆಯಲ್ಲಿ ಎರಡು ಅಣುಗಳು ಪೊರೆಯ ಮೂಲಕ ಹೇಗೆ ಚಲಿಸುತ್ತವೆ? ಅಪೋಸಿಟ್ ಡೈರೆಕ್ಷನ್, ಸೇಮ್ ಡೈರೆಕ್ಷನ್, ಓನ್ಲಿ ಒನ್ ಮಾಲಿಕ್ಯೂಲ್ ಮೂವ್ಸ್, ನೋ ಮೂವ್ಮೆಂಟ್ ಅಕರ್ಸ್. 30 ಸೆಕೆಂಡ್ಗಳ ಕಾಲಾವಕಾಶದಲ್ಲಿ ಪೋಲ್ ಅನ್ನ ನೀಡಲಾಗಿದೆ. ಸೊ ಪೋಲಿಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಓಕೆ ಸರ್. ಸೊ ಟೈಮ್ ಅಪ್ ಇಲ್ಲಿ ಐತೆ ನೋಡ್ರಿ. ಸೊ ಇಲ್ಲಿ 3 ರೀತಿಯ ಪೋರ್ಟ್ ಗಳಿದ್ದು, ಒಂದೇದು ಯೂನಿಪೋರ್ಟ್ ಅಂತಂದ್ರೆ ಕೇವಲ ಓನ್ಲಿ ಒನ್ ಮಾಲಿಕ್ಯೂಲ್, ಇದನ್ನ ಯೂನಿಪೋರ್ಟ್ ಅಂತ ಕರಿತಿದ್ರಿ. ಸೇಮ್ ಡೈರೆಕ್ಷನ್ ಸಿಮ್ ಪೋರ್ಟ್ ಆಗಿರ್ತದೆ, ಅಪೋಸಿಟ್ ಡೈರೆಕ್ಷನ್ ಆಂಟಿ ಪೋರ್ಟ್ ಆಗಿರುತ್ತದೆ. ಸೂಪರ್. ಸೊ ಸರಿ ಇದೆ ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಬರುವ. ಮುಂದಿನ ಪ್ರಶ್ನೆಗೆ ಬಂದು ಪೋಲ್ ಅನ್ನ ಹಾಕ್ತಾ ಇದ್ದೀನಿ, ಆಮೇಲೆ ಪ್ರಶ್ನೆಯನ್ನ ಓದ್ತೀನಿ, ಕೇಳ್ರಿ. ವಿಚ್ ಟಿಶ್ಯೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಇನ್ ಪ್ಲಾಂಟ್ಸ್? ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನ ಸಾಗಾಣಿಕೆ ಮಾಡುವಂತಹ ಘಟಕ ಯಾವುದು ಅಂತ ಕೇಳತಾರ. ನೀರು ಮತ್ತು ಲವಣಗಳನ್ನ ಸಾಗಾಣಿಕೆ ಮಾಡೋದು ನೋಡ್ರಿ ಫ್ಲೋಯಮ್. ನೀರು ಮತ್ತು ಲವಣಗಳನ್ನು ಅವ್ರು ಯಾರು ಅಂತ ಗೊತ್ತಾಗಬೇಕಿತ್ತು. ನಾನು ಫ್ಲೋಯಮ್ ಹಾಕತಾರ. ನೀರು ಮತ್ತು ಲವಣಗಳನ್ನ ಸಾಗಾಣಿಕೆ ಮಾಡೋರು ಝೈಲಮ್ ಆಗಿರ್ತಾರ. ಯಾರ್ರಿ ಅವರು? ಝೈಲಮ್ ಆಗಿರ್ತಾರ, ಗೊತ್ತಿರ್ಲಿ. ಓಕೆನಾ ಸರ್? ಎಸ್ ಸರ್. ನೀರು ಮತ್ತು ಲವಣಗಳನ್ನ ಸಾಗಾಣಿಕೆ ಮಾಡೋರು ಝೈಲಮ್. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಸುಕ್ರೋಸ್ ಇನ್ ಪ್ಲಾಂಟ್ಸ್ ಥ್ರೂ. ಆಹಾರದ ಸಾಗಾಣಿಕೆ ಯಾವ್ದ್ರ ಮೂಲಕ ನಡೀತೈತಿ ಅಂತ ಪ್ರಶ್ನೆ ಕೇಳತ್ತ. ಸುಕ್ರೋಸ್ ರೂಪದಲ್ಲಿರುವಂತಹ ಆಹಾರ ಯಾವ್ದ್ರ ಮೂಲಕ ಸಾಗಾಣಿಕೆ ಆಕೈತಿ ನೋಡ್ರಿ. ಯಾರು ಇವರೆಲ್ಲ ಝೈಲಮ್ ಅಂತ ಹಾಕ್ತಾರ? ಅವ್ನು ಬೇಕಂತ ಹಾಕ್ತಿರ್ಬೇಕು, ಏನಾರ ಲೆಟ್ ಇಟ್. ಸೊ ಫ್ಲೋಯಮ್. ಏನ್ರಿ ಇದ್ರ ಹೆಸರ? ಫ್ಲೋಯಮ್ ಅಂತ. ಗೊತ್ತಿಲ್ಲ. ಸೊ ಫ್ಲೋಯಂ ನಾಳದ ಮೂಲಕ ಆಹಾರ ಸಾಗಾಣಿಕೆ ಆಗತೈತಿ, ಸುಕ್ರೋಸ್ ರೂಪದಲ್ಲಿರುವಂತಹ ಆಹಾರ. ಓಕೆನಾ? ಟ್ರಾನ್ಸ್ಪಿರೇಷನ್ ಪೂಲ್ ಈಸ್ ಮೇನ್ಲಿ ಇದಲ್ಲ. ಸೊಲ್ಯೂಷನ್ ವಿತ್ ಹೈಯರ್ ಇದನ್ನು ಇಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪ್ಯಾಸಿವ್ ಪ್ರೊಸೆಸ್? ಓಕೆ. ಸೊ ಮುಂದಿರುವಂತ ಪ್ರಶ್ನೆಗಳೆಲ್ಲ ಮುಂದಿನ ಘಟಕಕ್ಕೆ ಸಂಬಂಧಪಟ್ಟಿದ್ದಾಗ್ಯಾವ. ದಯಮಾಡಿ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಂತು ತರಗತಿಯನ್ನ ಕೇಳಿರುವಂತ ತಮಗೆಲ್ಲರಿಗೂ ಇಲ್ಲೊಂದ್ ಐತೆ ಪ್ರಶ್ನೆ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮೂವ್ ಸಬ್ಸ್ಟೆನ್ಸ್ ಫ್ರಮ್. ಇಲ್ಲ ಐತೆ ನೋಡ್ರಿ, ಇದಕ್ಕೆ ಉತ್ತರ ಹಾಕ್ರಿ. ಇಲ್ಲ ಪೋಲ್ ಅಂತ ಮಾಡ್ತೀನಿ. ಏನಂತ ಎಷ್ಟು ನಿಮಗೆ ತಿಳಿದಿರೋ ಮಟ್ಟ ಎಷ್ಟು ತಿಳಿದೈತೆ ಅಂತ ನೋಡ್ಕೊಳ್ಳಿ ಸರ್. ನಿಷ್ಕ್ರಿಯ ಸಾಗಾಣಿಕೆಯು ಪದಾರ್ಥಗಳನ್ನು ಇಲ್ಲಿಂದ ಚಲಿಸುತ್ತದೆ. ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಹೆಚ್ಚಿನಿಂದ ಕಡಿಮೆ ಸಾಂದ್ರತೆಗೆ. ಸೂಪರ್. ಸೊ ಹೆಚ್ಚಿನಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲನೆ ಮಾಡ್ತಾರ. ಬಿ ಅನ್ನೋದು ಸರಿಯಾಗಿರುವಂತ ಉತ್ತರ ಆಗಿರ್ತೈತಿ. ಇದ್ರ ಹೆಸರು ಟರ್ಗರ್ ಪ್ರೆಷರ್. ಹಾ. ವಿಚ್ ಮೂವ್ಮೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪ್ಲಾಂಟ್ಸ್ ಮೆಟಬಾಲಿಕ್ ಎನರ್ಜಿ? ಸಸ್ಯದ ಚಯಾಪಚಯ ಶಕ್ತಿ ಮೇಲೆ ಅವಲಂಬಿತವಲ್ಲದ ಚಲನೆ ಯಾವುದು? ಅವಲಂಬಿತವಲ್ಲದ ಚಲನೆ ಯಾವುದು? ಅವಲಂಬಿತವಲ್ಲದ ಚಲನೆ ಯಾವುದು? ಸಕ್ರಿಯ ಸಾಗಾಣಿಕೆ, ನಿಷ್ಕ್ರಿಯ ಸಾಗಾಣಿಕೆ, ಫ್ಲೋಯಂ ಲೋಡಿಂಗ್, ಮಿನರಲ್ ಅಪ್ಟೇಕ್ ಅಗೇನ್ಸ್ಟ್ ಗ್ರೇಡಿಯಂಟ್. ಸೂಪರ್. ಇಳಿಜಾರುವಿಗೆ ವಿರುದ್ಧವಾಗಿ ಖನಿಜಗಳ ಸೇವನೆ. ರೀ ಇದಲ್ರಿ ಆಪ್ಷನ್. ಇಳಿಜಾರಿಗೆ ವಿರುದ್ಧವಾಗಿ ಅಂತಂದ್ರೆ ಇಳಿಜಾರಲ್ಲ, ಇದ್ರ ವಿರುದ್ಧವಾಗಿ ಹಿಂಗ್ ಹೋಗೋದು. ಸೊ ಶಕ್ತಿಯ ಮೇಲೆ ಅವಶ್ಯಕತೆ ಇಲ್ಲ ಅಂತ ಕೇಳತ್ತಾರ. ಅವಲಂಬಿತವಲ್ಲದ್ದು. ಮಿನರಲ್ ಅಗೇನ್ಸ್ಟ್ ಗ್ರೇಡಿಯಂಟ್, ಇಳಿಜಾರಿಗೆ ವಿರುದ್ಧವಾಗಿ ಖನಿಜಗಳ ಚಲನೆ. ಹಿಂಗ್ ಹೋಗ್ತೈತಾ? ಶಕ್ತಿ ಅವಶ್ಯಕತೆ ಇಲ್ಲಾರ್ದೆ. ಅಲ್ಲಿ ಎಲ್ಲಕ್ಕೂ ಆಪ್ಷನ್ ಒಂದೇ ಐತಿ, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಸೊ ನೋಡ್ರಿಪ್ಪ, ಏನು ಉತ್ತರ ಹಾಕತ್ರಿ ಇವತ್ತು ನನಗಂತೂ ಗೊತ್ತಾಗಲ್ಲ ಐತಿ. ನೋಡ್ರಿ, ಮೊಮೆಂಟ್ ಆಫ್ ವಾಟರ್ ಇಂಟು ರೂಟ್ ಹೇರ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಇದಕ್ಕೆ ಉತ್ತರ ಹೇಳಿ ನೋಡೋಣ. ಒಂದ್ ನಿಮಿಷ.
ಇದಕ್ಕೆ ಉತ್ತರ ಹಾಕ್ರಿ. ನೋಡ್ರಿ, ಮೂಮೆಂಟ್ ಆಫ್ ವಾಟರ್ ಇಂಟು ಅವರ್ ರೂಟ್ ಏರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಸ್ಮೋಸಿಸ್. ಇದು ಯಾವ್ದ್ರ ಇದು ಆಸ್ಮೋಸಿಸ್ ಹೇಳ್ಬೇಕಾದ್ರೆ ಹೇಳಿನಿ ಫಸ್ಟಿಗೆ ಇದರಿಂದನೇ ಶುರು ಮಾಡಿದ್ವಿ. ಯಾರ್ಯಾರಿಗೆ ತಿಳಿದಿಲ್ಲ ದಯಮಾಡಿ ಇನ್ನೊಂದ್ಸಲಿ ಕ್ಲಾಸ್ ಅನ್ನ ನೋಡ್ರಿ. ದ ಮೇನ್ ಕಾಂಪೋನೆಂಟ್ ಆಫ್ ಫ್ಲೋಯಮ್ ಸ್ಯಾಪ್. ಫ್ಲೋಯಮ್ ದ್ರವ್ಯ, ಫ್ಲೋಯಮ್ ಒಳಗೆ ಏನ್ ವಸ್ತು ಸಾಗಾಣಿಕೆ ಆಗತ್ತೈತಲ್ಲ ಅದ್ರೊಳಗೆ ಏನೇನ್ ಇರ್ತಾವ ಅಂತ ಕೇಳತ್ತಾರ. ಏನಿರ್ತಾವ್ರಿ ಅಂತಂದ್ರೆ ಒಂದೇ ನಿಮಿಷ ಪೋಲ್ ಹಾಕ್ತೀನಿ. ಎಸ್ ಸರ್, ಪೋಲ್ ಬಂತ್ ನೋಡ್ರಿ. ಪಟ್ 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 ಬಿಡ್ಬೇಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ನೀರು ಮತ್ತು ಸುಕ್ರೋಸ್, ವಾಟರ್ ಅಂಡ್ ಮಿನರಲ್ಸ್, ಮಿನರಲ್ಸ್ ಅಂಡ್ ಹಾರ್ಮೋನ್ಸ್, ಫ್ಲೋಯಮ್ ನಾಳದೊಳಗೆ. ಸೂಪರ್. ಎಲ್ಲೆಲ್ಲಿ ನೀರ್ ಅದಾವ ಅದನ್ನ ತೆಗೆದು ಬಿಡ್ರಿ. ನೀರ್ ಎಲ್ಲೆಲ್ಲಿ ಐತಿ ಅದನ್ನ ತೆಗೆದು ಬಿಡು. ಸಿ ಅನ್ನೋದು ಸರಿಯಾಗಿರುವಂತ ಓನ್ಲಿ ಗ್ಲೂಕೋಸ್ ಅಲ್ಲ, ನಾಳೆ ಹಾರ್ಮೋನ್ಸ್ ಸಾಗಾಣಿಕೆ ಆಗ್ತಾವ, ಲವಣಗಳು ಸಾಗಾಣಿಕೆ ಆಗ್ತಾವ. ಬ್ಯಾಡಿ, ನಾಳೆ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ಎಲ್ಲ. ಹೌದಲ್ರಿ? ಸೊ ಇಲ್ಲಿಯವರೆಗೂ ಶಾಂತ ರೀತಿಯಿಂದ ಕುಂಟು ತರಗತಿಯನ್ನ ಕೇಳಿರುವಂತ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸುತ್ತಾ ನನ್ನ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳ್ರಿ. ಐ ವಿಲ್ ಗಿವ್ ಯು 2 minutes ಟೈಮ್. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. 2 ನಿಮಿಷ ಕಾಲ. ಫೋಲ್ ಬರ್ತಿಲ್ವಾ? ಓಕೆ, ಇನ್ನೊಂದ್ಸಲ ಜಾಯ್ನ್ ಆಗಿದ್ರೆ ಅವಾಗೆ ಬರೋದು. ಎಸ್. ಮತ್ತೆ ತಮ್ಗೆ ಏನಾದ್ರು ಯಾರಾದ್ರೂ ನಿಮ್ ಫ್ರೆಂಡ್ಸ್ ಇನ್ನೂ ಜಾಯ್ನ್ ಆಗಿಲ್ಲ ಕರ್ನಾಟಕ ಅಕಾಡೆಮಿಗೆ ಅಂದ್ರೆ ಅವ್ರಿಗೆ ಹೇಳ್ರಿ, ಕರ್ನಾಟಕ ಒಳಗೆ ಈ ರೀತಿ ಕ್ಲಾಸ್ ಗಳು ನಡಿಲಾತಾವ ಅಂತ ಹೇಳಿ. ಬೇಕಾದ್ರೆ ಅವ್ರಿಗೆ ನೀವು ತೋರ್ಸಿ ಇನ್ನೊಂದು ಡೆಮೋ ಕ್ಲಾಸ್. ಹೌದಾ? ಸೊ ನೋಡ್ರಿ, ಯಾರ ಬಗ್ಗೆನೂ ಕೆಟ್ಟದ ಯೋಚನೆ ಮಾಡ್ಬೇಡ್ರಿ. ಕೆಟ್ಟದ ಯೋಚನೆ ಮಾಡಿದ್ರೆ ದೇವ್ರು ನಿಮ್ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡ್ತಾನೆ. ಇಂಗ್ಲಿಷ್ ಒಳಗೆ ಕನ್ನಡ ನಿಮಗ್ ತಿಳಿಯಕ್ ಕೊಡ್ತೀನಿ. ಕನ್ನಡದೊಳಗೆ ಕೊಡ್ತೀನಿ, ಆದ್ರೆ ಇಂಗ್ಲಿಷ್ ದವ್ರಿಗೆ ತಿಳಿಯಂಗ್ ಕೊಡ್ತೀನಿ. ಒಂದಕ್ಕೆ ರಗಡಾಗೈತಿ, ಕನ್ನಡ ಇಂಗ್ಲಿಷ್ ಎರಡು ಮಾಡ್ಕೊತ ಕೂತೀವಿ ಬೆಳಕರಿತಿ. ಏನಾದ್ರೂ ಪ್ರಶ್ನೆಗಳು? ಎನಿ ಕ್ವಶನ್ಸ್? No questions? Thank you one and all. Have a nice day. Take care. See you. Bye bye all. See you. We'll wind up here. Thank you. No questions? Okay. Thank you.